ಸೈನಿಕ ಹೆಂಗೆ ಯುದ್ಧ ಮಾಡ್ತಿದ್ನೋ ಅದೇ ಥರ ಗೇಮ್ಸಲ್ಲೂ ಯುದ್ಧ ಮಾಡ್ತಿದ್ವಿ. 63 TGC ಅದು ಅಪ್ಲೈ ಮಾಡಿದೆ, ನಿಮಗೆ ಸೆಲೆಕ್ಟ್ ಆಯಿತು. Select ಆಯ್ತು. ಅಷ್ಟೇ ಮಾತ್ರ ಅಲ್ಲ, ನಾವು ನೇವಿ ಮತ್ತು ಏರ್ಫೋರ್ಸ್ ಇದಕ್ಕೂ ಸೆಲೆಕ್ಟ್ ಆಗಿದ್ವಿ. ಈ ಭಯೋತ್ಪಾದಕರಿದ್ರು ನಾಗಾಲ್ಯಾಂಡಲ್ಲಿ, APJ ಅಬ್ದುಲ್ ಕಲಾಂಗೋಸ್ಕರ ನಾನು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅವ್ರನ್ನೆಲ್ಲ ಕುಳಿಸಿ ತೋರಿಸ್ಕೊಂಡು ಮಾಡ್ಕೊಂಡು ಬಂದೆ. ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೆಕ್ಷಾ ಅವರು ಚೆನ್ನೈಗೆ ಬಂದಾಗೆಲ್ಲ ನಾವು ಅವ್ರನ್ನ ADC ಇಲ್ಲ ಎಲ್ಲೋ ಅಂತ ಹೇಳ್ಕೊಬೋದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ಭಾರತೀಯ ಸೇನೆಯಲ್ಲಿ ಸತತ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಹಾಗೇನೆ ಕರ್ನಾಟಕ ಸೈನಿಕ್ ಬೋರ್ಡ್ನಲ್ಲಿ ನಿವೃತ್ತಿಯ ನಂತರ ನಿರ್ದೇಶಕರಾಗಿ ಕೂಡ 2 ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಇವರ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ತೀವಿ. ಸೊ ಇವರು ಬೇರೆ ಯಾರು ಅಲ್ಲ, ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಸರ್ ಅವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್. ಸರ್ 30 ವರ್ಷಗಳ ಕಾಲ ನೀವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದೀರಾ. ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾನು ಮಾತಾಡಿಸ್ತೀನಿ. ಅದಕ್ಕೂ ಮೊದಲು ನನಗೆ ಬಹಳ ಕುತೂಹಲ ಇರೋದು, ನಿಮ್ಮ ಬಾಲ್ಯ ಹೇಗಿತ್ತು ಅಂತ. ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲಿ? ನಾನು ಹುಟ್ಟಿದ್ದು ತಮಿಳ್ನಾಡಲ್ಲಿ ಸಾಲಿವಾರಂ ಅಂತಿದೆ. ಬೆಂಗಳೂರಿಂದ ಒಂದು 65-70 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿ 90% ಜನ ಕನ್ನಡನೇ ಮಾತನಾಡೋದು. ಕರ್ನಾಟಕಕ್ಕೆ ಬರಬೇಕಾಗಿತ್ತು, ಬಟ್ ರಾಜಾಜಿಯವರ ಒತ್ತಡದಿಂದ ಅದು ತಮಿಳ್ನಾಡಿಗೆ ಹೊಟ್ಟೋಯ್ತು. ಏನು ಸಮಸ್ಯೆ ಇಲ್ಲ. ಸಾಲಿವಾರಂ ಬಂದು ನಮ್ಮ ತಾಯಿ ಊರು, ಇರಿದ್ಕೋಟೆ ಅನ್ನೋದು ಬಂದು ನಮ್ಮ ತಂದೆಯವ್ರ ಊರು. 2 ಕಡೆನೂ ಊರುಗೌಡರು, ತಂದೆ ಕಡೆಯವರು ಅಷ್ಟೇ, ತಾಯಿ ಕಡೆಯವರು ಅಷ್ಟೇ. ಸಾಲಿವಾರಂ ಎರಡೂ ಕಾಡು, ಒಂದು 50-60 ಮನೆಗಳಿರ್ಬೋದು ಅಷ್ಟೇ. ಸಾಲಿವಾರಂ ಹುಟ್ಟಿದ್ದು ಬೆಳೆದಿದ್ದು ಇರಿದ್ಕೋಟೆ, ಓದಿದ್ದು ಡೆಂಕನಿ ಕೋಟೆ ಅಂತ. ಅದು ಸ್ವಲ್ಪ ಒಂದು ಟೌನು, ಚಿಕ್ಕ ಟೌನು. ನನ್ನ ಸ್ಕೂಲಿಂಗೆಲ್ಲ ಅಲ್ಲಿಂದ ನನ್ನದು ಶುರುವಾಯಿತು, ಡೆಂಕನಿ ಕೋಟೆಯಿಂದ ಶುರುವಾಯಿತು. ಒಂದು ಕಾನ್ವೆಂಟ್ ಸ್ಕೂಲ್ ಸೇರಿಸಿದ್ರು. ಭಾಳ ತೀಟೆ ಅಂತ ಹೇಳ್ತಾಯಿದ್ರು ಮನೇಲಿ. ನನ್ನೇ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು, ಅಟ್ಲೀಸ್ಟ್ ಆ ಸ್ಕೂಲ್ಗೆ ಹೋಗೋ ಸಮಯದಲ್ಲಾದರೂ ಇವನು ಕಾಟ ತಪ್ಪಲಿ ಅಂತ ಹೇಳ್ಬಿಟ್ಟು 1 ವರ್ಷ ಜಾಸ್ತಿ ಕೊಟ್ಟು ನಮ್ಮ ಸ್ಕೂಲ್ ಸೇರಿಸಿದ್ರಂತೆ, ನಮ್ಮ ತಂದೆಯವರು ಹೇಳ್ತಾಯಿದ್ರು. ಅಷ್ಟೇ ಅಲ್ಲ, ನಮ್ಮ ತಾಯಿ ಬಂದು ಅಲ್ಲಿ ದೇವ್ರ ಬೆಟ್ಟ ಅಂತ ಒಂದಿದೆ, ಈಶ್ವರನ ದೇವಸ್ಥಾನ. ನನ್ನ ಅಕ್ಕ ಹುಟ್ಟಿದ ಮೇಲೆ 7 ವರ್ಷ ನಮ್ಮ ತಂದೆ ತಾಯಿಗೆ ಪುತ್ರ ಭಾಗ್ಯ ಇರಲಿಲ್ಲ, ಅಂದರೆ ಮಕ್ಕಳ ಭಾಗ್ಯ ಇರಲಿಲ್ಲ. ಸೊ ಅಲ್ಲಿ ಹೋಗಿ ಕೇಳಿಕೊಂಡು ದೇವ್ರ ಹೊರಪುತ್ರ ಅಂತ ಹೇಳ್ಕೊತಾರೆ. ಸೊ ಈಗಲೂ ಶಿವ ಅಂದರೆ ಶಿವಭಕ್ತ, ನಾನು ಪಕ್ಕಾ ಶಿವಭಕ್ತ. ಸೊ ಅಲ್ಲಿ ಕಾನ್ವೆಂಟಲ್ಲಿ ಇರಬೇಕಾದಾಗಲೇ ನನಗೆ ಅವರ ಸಭ್ಯತೆಗಳು, ಅವರ ನಡವಳಿಗಳು ನಮಗೆ ಇಷ್ಟ ಆಗಲಿಲ್ಲ. ನಾನು ಹೇಳಿದೆ, ಇಲ್ಲ ನಾನು ಬೇರೆ ಸ್ಕೂಲ್ಗೆ ಸೇರಿಸ್ರಿ, ಇಲ್ಲಾಂದರೆ ನಾನು ಓದೇ ಬೇಡ ಅಂತ ಕೂತ್ಕೊಂಡೆ. ನನ್ನ ತಂದೆ ಹತ್ರ ಬಂದು ಆ ಚಿಕ್ಕ ವಯಸ್ಸಲ್ಲೇ ಗಲಾಟೆ ಮಾಡಿದೆ ನಾನು. ಅಷ್ಟೇ ಅಲ್ಲ, ನನ್ನ ತಂಗಿ ನನ್ನ ತಮ್ಮ ಇಬ್ಬರೂ ಅದೇ ಸ್ಕೂಲಲ್ಲಿ ಓದ್ತಾಯಿದ್ರು. ಕ್ರಿಶ್ಚಿಯಾನಿಟಿ ಬಗ್ಗೆ ಭಾಳ ಒತ್ತಡ ಕೊಡ್ತಾಯಿದ್ರು ನಮಗೆ. ಅಲ್ಲಿ ಓದೋಕ್ಕೆ ಹೋದಾಗಲೇ ಅಲ್ಲಿ ಹೋಗಿ ಕೂತ್ಕೊಂಡು ಚರ್ಚಲ್ಲಿ ಮಂಡಿ ಹಾಕ್ಕೊಂಡು ಕೂತ್ಕೊಳ್ಳೋದು ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಎದುರಿಸಿದ್ದಕ್ಕೆ ತಗೊಂಬಂದು ನನಗೆ ಪಂಚಾಯತ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ಸೇರಿಸಿದ್ರು. ಸಮಸ್ಯೆ ಏನಂದರೆ, ಪ್ರತಿಯೊಂದು ದಿನಾನೂ ಒಂದೊಂದು ಕಂಪ್ಲೇಂಟು ತಂದೆ ಹತ್ರ. ಇವನು ನೋಡ್ದ, ಅವ್ನು ನೋಡ್ದ ಅಂತ ಅಂದ್ಕೊಂಡು. ಯಾರೋ ಒಂದು ಹುಡುಗನ ಹೊಡೆದಿದ್ದೇಟಕ್ಕೆ ಅವನಿಗೆ ಪ್ರಜ್ಞೆ ತಪ್ಪಿದ್ದೋಗಿದ್ದ ಅವನು. ಆವಾಗಲೇ ನಾವು ಸ್ವಲ್ಪ ರೌಡಿ ರವಿ ಅಂತಲೇ ಹೆಸರಿರ್ತಿದ್ದು ನಮಗೆ. ಮನೇಲೆಲ್ಲರೂ ಇವನಿಗೆ ಸ್ವಲ್ಪ ಹುಚ್ಚಿದೆ, ಮೆಂಟಲ್ ಹಾಸ್ಪಿಟಲ್ ತೋರಿಸ್ಬೇಕು ಅಂತ ಭಾಳ ಹೇಳ್ತಾಯಿದ್ರು ತಂದೆ ತಾಯಿಯವ್ರ ಜೊತೆ. ಆದರೆ ನಮ್ಮ ತಂದೆ ತಾಯಿಯವರು ಜಾಸ್ತಿ ಅದ್ರ ಬಗ್ಗೆ ಗಮನ ಕಳಿಸಿಲ್ಲ. ಸರಿ, ತಂದೆ ತಾಯಿ ಹೇಳ್ತಾಯಿದ್ರು, ಇವನು ಇದು ರೂಥರ್ಫೋರ್ಡ್ ಎಕ್ಸಾಂಪಲ್ ಕೊಡ್ತಾಯಿದ್ರು. ರೂಥರ್ಫೋರ್ಡ್ ಅಂದರೆ ಅದೇ ಈ ಅಣು ಸ್ಪ್ಲಿಟ್ ಮಾಡಿ ಇದು ಮಾಡಿದವರು. ಅವನು ಬೇಕಾದಷ್ಟು ಹೊಡೆದಾಗ್ತಿದ್ದೆ ಅಂತ, ಇವನು ದೊಡ್ಡದಾದ್ಮೇಲೆ ಏನಾದ್ರು ಅಚೀವ್ ಮಾಡ್ತಾರೆ ಅಂತ ಅವ್ರಿಗೆ ಅಚೀವ್ ಮಾಡ್ತಾನೆ, ಬಿಡು ನಮಗೇನು ಸಮಸ್ಯೆ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿದ್ರು. ಅವ್ರನ್ನೇ ಜಾಸ್ತಿ ಗಮನಕ್ಕೆ ತಗೊಂಡಿಲ್ಲ. ನೆಗ್ಲೆಕ್ಟ್ ಅಲ್ಲ, ಗಮನಕ್ಕೆ ತಗೊಂಡಿಲ್ಲ. ಆದರೆ ನೀವು ತರಲೆ ತೀಟೆ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿದ್ರು. ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಏನಂದರೆ, ಈ ತರಲೆ ತೀಟೆ, ಈ ಥರ ರೌಡಿಗಳದೆಲ್ಲ ಸ್ಕೂಲಲ್ಲಿ ಯಾರು ಇರ್ತಾರೋ ಅವರು ಭಾಳ ಚೆನ್ನಾಗಿ ಮುಂದುವರೆದಿದ್ದಾರೆ. ದೇಶಕ್ಕೋಸ್ಕರ ಒಳ್ಳೆ ಸೇವೆ ದೇಶಕ್ಕೋಸ್ಕರ ಭಾಳ ಸೇವೆನೂ ಮಾಡಿದ್ದಾರೆ. ಸಾಕಷ್ಟು ಜನ ನನಗೆ ಈ ಥರ ಗೊತ್ತಿದೆ. ಸರ್ ಅಕಾಡೆಮಿಕ್ಸಲ್ಲಿ ಹೇಗಿದ್ರಿ ನೀವು ಅಂತ? ಅಕಾಡೆಮಿಕ್ಸಲ್ಲಿ ನಾವು ಜಾಸ್ತಿ ಏನು
ಇದಿಲ್ಲ, ಆವ್ರೇಜ್ ಆಗಿ ಇದ್ವಿ. ಆದರೆ ಬುದ್ಧಿ ಇತ್ತು ಅಥವಾ ಬುದ್ಧಿ ಕೂತ್ಕೊಂಡು ಎಲ್ಲರ ಥರ ಬುಕ್ವಾಮ್ ಥರ ನಾನು ಪುಸ್ತಕಗಳು ಓದ್ಕೊಂಡು ಕೂತ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಬೇಸಿಕಲಿ ಐ ಆಮ್ ಎನ್ ಔಟ್ಡೋರ್ ಮ್ಯಾನ್. ಮನೆ ಒಳಗಡೆ ಅಂತೂ ಕುತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಏನಾದರೂ ಒಂದು ಆಟ ಆಡ್ತಾ ಇರಬೇಕು, ಎಲ್ಲಾದ್ರು ಒಂದು ಕಾಡಿಗೆ ಹೋಗಬೇಕು, ಎಲ್ಲಾದರೂ ಹೋಗಿ ಈಜು ಹೊಡಿಬೇಕು, ಇಲ್ಲ ಎಲ್ಲಾದ್ರು ಒಂದು ಮರ ಹತ್ತಬೇಕು, ತೆಂಗಿನಕಾಯಿ ಕೀಳಬೇಕು, ಎಲ್ಲಾದ್ರು ಒಂದು ಮಾವಿನಕಾಯಿ ಕದಿಬೇಕು, ಇಲ್ಲ ಪರಂಗಿ ಹಣ್ಣು ಕದಿಬೇಕು. ಇದು ಮಾವಿನಕಾಯಿ, ಪರಂಗಿ ಹಣ್ಣು, ಸೀಬೆಕಾಯಿ ಇವೇನೇ ಅಲ್ಲಿ ಜಾಸ್ತಿ ಇದ್ದಿದ್ದು. ಇದೇ ಥರ ನಮಗೆ ಅಕ್ಕಪಕ್ಕದಲ್ಲೂ ಹುಡುಗರು ಅದೇ ಥರ ಇದ್ದರು. ಭಾಳ ಜನ, ಒಂದು ದೊಡ್ಡ ಸೈನ್ಯನೇ ಇತ್ತು ಅಲ್ಲಿ. ಒಂದು 25-30 ಜನ ಹುಡುಗರಿದ್ವಿ ನಾವು. ಮಿತ್ರತ್ವ, ಗೇಮ್ಸಲ್ಲಿ ಹೆಂಗೆ ನಾವು ಜಯಿಸಬೇಕು, ಹೆಂಗೆ ಮಾಡಿಬೇಕು, ಯಾವನು ಚೆನ್ನಾಗಿ ಆಡ್ತಾರೆ ಅವ್ನು ಹೆಂಗೆ ನಾವು ಕಾಲು ಕೈ ಮುರಿದು ಇನ್ಕೆಪಾಸಿಟೇಟ್ ಮಾಡಿ ನಾವು ಗೆಲ್ಲಬೇಕು ಅಂತ ಒಂದು ಯೋಚನೆನೇ ಬರ್ತಾಯಿತ್ತು ವಿನಃ ಸಂಪೂರ್ಣವಾಗಿ ಒಂದು ಸೈನಿಕ ಹೆಂಗೆ ಈಗ ನನಗೆ ಅರ್ಥ ಆಗ್ತಿದೆ. ಸೈನಿಕ ಹೆಂಗೆ ಯುದ್ಧ ಮಾಡ್ತಿದ್ನೋ ಅದೇ ಥರ ಗೇಮ್ಸಲ್ಲೂ ಯುದ್ಧ ಮಾಡ್ತಿದ್ವಿ. ಕ್ಲಾಸಲ್ಲೂ ಟೀಚರ್ಗಳ ಹತ್ರ ತರಲೆ ಮಾಡ್ತಿದ್ವಿ. ಬೇಕಾದಷ್ಟು ಅವ್ರ ಕಡೆಯಿಂದನೂ ಕಂಪ್ಲೇಂಟ್ ಬರ್ತಾಯಿತ್ತು. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಿತ್ತು? ಫೇವ್ರೆಟ್ ಸಬ್ಜೆಕ್ಟ್ ಅಥವಾ ಟೀಚರ್ ಅಂತ ಏನಾದರೂ? ಫೇವ್ರೆಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಹಿಸ್ಟ್ರಿಯಿಂದ ಕತೆ ಬುಕ್ಗಳು ಭಾಳ ಓದ್ತಿದ್ದೆ. ಓದ್ತಾ ಇದ್ದಿದ್ದು ಎಕ್ಸಾಮ್ಗೆ ಓದ್ತಾ ಇದ್ದಿದ್ದು ಆ ಎಕ್ಸಾಮ್ ಮುಂದೆ ಕೆಲವು ದಿನ ಮುಂದೆನೇ. ಅದರ್ವೈಸ್ ನಾನು ಒಂದಿನಾನು ಬುಕ್ ತಗೊಂಡು ಇದು ಓದಬೇಕು ಅಂತ ಓದ್ತಾ ಇರಲಿಲ್ಲ ಹೆಚ್ಚಿಗೆ. ಮ್ಯಾಥಮೆಟಿಕ್ಸ್ ಭಾಳ ಇಷ್ಟ ಆಗ್ತಾ ಇತ್ತು. ಸೊ ಎಲ್ಲ ಮೆಂಟಲ್ ಮ್ಯಾಥಮೆಟಿಕ್ಸ್ ಭಾಳ ಮಾಡ್ತಿದ್ದೆ ಅವಾಗ. SLCಲೂ ನನಗೆ 100 ಬಂದಿತ್ತು ಅವಾಗ. ಐ ಥಿಂಕ್ ನಾನು ಫಸ್ಟ್ ಸ್ಟೂಡೆಂಟ್ ನಮ್ಮ ಸ್ಕೂಲಲ್ಲಿ 100 ಬಂದಿದ್ದು. 100 ಔಟ್ ಆಫ್ 100. ಸೊ ಅದರಿಂದನೇ ನನಗೆ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲೂ PUCಗೆ ಸೀಟ್ ಸಿಕ್ತು. ಸರ್, ನೀವು ಹೇಳಿದ್ರಿ ಹಿಸ್ಟ್ರಿ ನಿಮಗೆ ತುಂಬ ಇಷ್ಟ ಆಯಿತು, ಪುಸ್ತಕಗಳನ್ನ ಓದ್ತಾ ಇದ್ದೆ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಅಂತ. ಮ್ಯಾಥಲ್ಲಿ ಚೆನ್ನಾಗಿದ್ದೆ ಅಂತ ನೀವು ಹೇಳಿದ್ರಿ, ಸೊ ಔಟ್ ಬಂದಿತ್ತು ಅಂತ ಹೇಳಿ. ಇದ್ರ ಮಧ್ಯೆ ನಿಮ್ಮ ಗೋಲ್ ಏನಿತ್ತು ಅಂದರೆ ನಿಮಗೆ ಆರ್ಮಿಗೆ ಬರಲೇಬೇಕು ಅಂತ ಆವಾಗಲಿಂದನೇ ಆಸೆ ಇತ್ತಾ, ಅಥವಾ ನಿಮಗೆ ಬೇರೆ ಏನಾದರೂ ಫೀಲ್ಡ್ ಅಥವಾ ಬೇರೆ ಕರಿಯರ್ ಆಪ್ಟ್ ಮಾಡ್ಕೋಬೇಕು ಅಂತ ಏನಾದರೂ ಇಷ್ಟ ಆಯ್ತಾ? 2ನೇ ಕ್ಲಾಸೋ 3ನೇ ಕ್ಲಾಸೋ ಓದ್ತಿದ್ದೆ ನಾನು. ಆರ್ಮಿ ಬಗ್ಗೆ ನನಗೆ ಪರಿಚಯ ಆಗಿದ್ದೇನೆ 1971ನೇ ವಾರ್ ನಡೀತಾ ಇತ್ತು. ಮನೇಲಿ ಹಸು ಇಟ್ಕೊಂಡಿದ್ರು, ಹಾಲು ಮಾರ್ತಾ ಇದ್ವಿ. ನಾನು ಹಾಲು ತೊಗೊಂಡು ಹೋಗ್ತಾ ಇದ್ದೆ. ನಮ್ಮ ಹೆಡ್ ಮಾಸ್ಟರ್ ಮನೆಗೂ ನಾನೇ ಹಾಲು ಕೊಡ್ತಾ ಇದ್ದಿದ್ದು. ಬೆಳಗ್ಗೆ 7:45 ಕರೆಕ್ಟಾಗಿ ನಾನು ಅವ್ರ ಮನೆಗೆ ಹೋಗ್ತಿದ್ದೆ. 7:45ಇಂದ 8 ಗಂಟೆಗೆ ವಾರ್ತೆಗಳು ಬರ್ತಾಯಿತ್ತು. ಹೋಗಿ ಕೂತ್ಕೊಂಡು ಅರ್ಥ ಇಲ್ಲ ಅವ್ರು ಹಿಂಗೆ ಅಂತಿದ್ರು, ಹಿಂಗೆ ಅಂತಿದ್ರು. ಅವ್ರನ್ನ ನೋಡಿಕೊಂಡು ನಾನು ಅದು ರೇಡಿಯೋಲಿ ಏನು ಬರುತ್ತೋ ಅದು ಕೇಳ್ಕೊಂಡು ಬರ್ತಿದ್ದೆ. ಯೂನಿಫಾರ್ಮ್ ಹಾಕ್ಕೋಬೇಕು ಅಂತ ನನಗೆ ಭಾಳ ಇಷ್ಟ ಆಯಿತು. ಬಟ್ ಅದು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ನಮ್ಗೆ ಒಂಚೂರು ಗೊತ್ತಿರಲಿಲ್ಲ. ಆದರೆ ಮನಸ್ಸಲ್ಲಿ ನನಗೆ ಒಂದೇ ಒಂದು ಇದ್ದಿದ್ದೇನಂತ ಹೇಳಿದ್ರೆ, ಓದಬೇಕು, ಚೆನ್ನಾಗಿ ಓದಬೇಕು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಮಾಡಲೇಬೇಕು ಅಂತ ನಾನಿದ್ದೆ. ಸೊ ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮಾಡಿದೆ. ಅದು ನಾನು ಮಿಲಿಟ್ರಿ ಸೇರಬೇಕು ಅಂತ ನನಗೆ NCC ಸೇರಿಕೊಂಡು ನಾನು ಇದು ಮಾಡಲಿಲ್ಲ. ಬಟ್ ಡಿಗ್ರಿ ಮುಗಿದ್ಮೇಲೆ ಒಂದಿನ ನಾನು HMTಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ. ಬೆಂಗಳೂರಲ್ಲಿನೂ ಸ್ವಲ್ಪ ಕೆಲಸ ಮಾಡಿದೆ. HMT ಚಂಡೀಗಢ ಟ್ರ್ಯಾಕ್ಟರ್ ಡಿವಿಷನ್ ಸ್ವಲ್ಪ ದಿನ ಕೆಲಸ ಮಾಡಿದೆ. ಸೊ ಹಿಂದೂ ನ್ಯೂಸ್ ಪೇಪರ್ ತರಿಸ್ತಾಯಿದ್ರು ತಂದೆಯವರು. ಒಂದಿನ ನೋಡಿದೆ ಈ ಆರ್ಮಿ ರಿಕ್ರೂಟ್ಮೆಂಟು, ಇಂಜಿನಿಯರ್ಸ್ ಫಾರ್ ಆರ್ಮಿ ಅಂತೇಳಿ ಟೆಕ್ನಿಕಲ್ ಗ್ರ್ಯಾಜುಯೇಟ್ ಕೋರ್ಸು, 63 ಟೆಕ್ನಿಕಲ್ ಗ್ರ್ಯಾಜುಯೇಟ್ ಕೋರ್ಸು ಅಪ್ಲೈ ಮಾಡಿದೆ. ಓದೇ ಸೆಲೆಕ್ಟ್ ಆದೆ. ಆಮೇಲೆ ಸೇರಿಕೊಂಡೆ. ಮನೇನಲ್ಲಿ ಒಪ್ಕೊಂಡ್ರಾ ನಿಮ್ಮನ್ನು ಕಳಿಸೋದಕ್ಕೆ? ತಂದೆಯವ್ರ ಕಡೆ ಏನೋ ಅಬ್ಜೆಕ್ಷನ್ಸ್ ಇತ್ತು, ತಾಯಿಯವ್ರ ಕಡೆಯಿಂದ ಅಬ್ಜೆಕ್ಷನ್ ಇರಲಿಲ್ಲ. ಓಕೆ. ನಮಗೆ ಒಂದು PT ಮಾಸ್ಟರ್ ಇದ್ದರು. ಅವರು ಮಿಲ್ಟ್ರಿಗೆ ಸೇರ್ಕೊಂಡು ಬಿಟ್ಬಿಡ್ದವರು. ಸಾಮಾನ್ಯ ಸಿಪಾಯಿ ಆಗಿದ್ದವರು ಅವರು. ನಾವಂದರೆ ಭಾಳ ಅವ್ರಿಗೆ ಇದು ಅಭಿಮಾನ ಜಾಸ್ತಿ ಇತ್ತು, ಅಂದರೆ ಪ್ರೀತಿ ಜಾಸ್ತಿ ಇತ್ತು. ಅಭಿಮಾನ ಅಂತ ಹೇಳೋದಕ್ಕಿಂತಲೂ ಪ್ರೀತಿ ಜಾಸ್ತಿ ಇತ್ತು. 63 TGC ಅದು ಅಪ್ಲೈ ಮಾಡಿದೆ. ನಿಮಗೆ ಸೆಲೆಕ್ಟ್ ಆಯಿತು. ಅಷ್ಟೇ ಮಾತ್ರ ಅಲ್ಲ, ನಾವು ನೇವಿ ಮತ್ತು ಏರ್ಫೋರ್ಸ್ ಇದಕ್ಕೂ ಸೆಲೆಕ್ಟ್ ಆಗಿದ್ವಿ. ಜೊತೆಯಲ್ಲಿ ಕೆಲವೊಂದು ಸಿವಿಲ್ ಇಂಡಸ್ಟ್ರೀಸ್ಗೂ ನಮ್ಗೆ ಸೆಲೆಕ್ಟ್ ಆಗಿತ್ತು. ಒಂದು ಆಪ್ಷನ್ಸ್ ಬೇಕಾದಷ್ಟಿತ್ತು. ಓಕೆ. ಈ ಸಮಯದಲ್ಲಿ ನಮ್ಮ ಅವರು ಕಮರುದ್ದೀನ್ ಅವರು ಹೇಳಿದ್ರು, ಇಂಥ ಒಳ್ಳೆ ಕೆಲಸ ಇದು, ನೀನು ಇದು ಕಳಿಸ್ಬಾರ್ದು, ಇದು ದೇಶದ ಸೇವಕ್ಕೋಸ್ಕರ ಹೋಗ್ತಿದ್ದಾನೆ, ಅದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತೇಳಿ ಅವ್ರಿಗೂ ಗೊತ್ತಿತ್ತು ವಿಷಯ. ಸ್ವಲ್ಪ ಹೇಳಿದ್ರು. ಆಮೇಲೆ ನಮ್ಮ ತಂದೆ ಸ್ಟೂಡೆಂಟ್ ಒಬ್ಬರು ಅಧಿಕಾರಿ ಆಗಿದ್ದರು, ಅವ್ರ ಜೊತೆನೂ ಮಾತಾಡಿದ್ರು. ಸೊ ಕಳಿಸ್ಕೊಟ್ರು, ಏನೋ ಸಮಸ್ಯೆ ಇಲ್ಲದೆ ಹೋಗುಟ್ಪ ಅಂತ ಕಳಿಸ್ಕೊಟ್ರು. ಸರ್, ಯಾವ ವಯಸ್ಸಲ್ಲಿ ನಿಮಗೆ ಈ ಕೆಲಸ ಸಿಕ್ಕಿದ್ದು? ಜೊತೆಗೆ ಇನಿಷಿಯಲ್ ಡೇಸ್ ಹೇಗಿತ್ತು ಸರ್? ಎಲ್ಲಿ ಪೋಸ್ಟಿಂಗ್ ಆಯಿತು ನಿಮಗೆ ಫಸ್ಟ್ ಪೋಸ್ಟಿಂಗ್?
ಇನಿಷಿಯಲ್ ಪೋಸ್ಟಿಂಗ್ ಅಂತ ಹೇಳೋದಕ್ಕಿಂತಲೂ ಆಮೇಲೆ ಅಕಾಡೆಮಿಲಿ ಹೋಗಿ ಸೇರ್ಕೊಂಡ್ಮೇಲೆ ನಮಗೆ ಹೆಚ್ಚು ಕಡಿಮೆ ಒಂದು 3 ತಿಂಗಳು ನಮ್ಗೆ ಏನು ನಡೀತಿದೆ ಅಂತ ನಮ್ಮ ಸ್ವಯಂಪ್ರಜ್ಞೆ ನನಗೆ ಮಾತ್ರ ಅಲ್ಲ ಯಾರಿಗೂ ಇರಲಿಲ್ಲ. ಅಷ್ಟೊಂದು ಟೈಟಾಗಿತ್ತು. 5 ಗಂಟೆಗೆ ಎದ್ದೇಳ್ತಾ ಇದ್ವಿ, 6 ಗಂಟೆಗೆ ಪಿ ಟಿ ಆಗ್ತಾಯಿತ್ತು. 6 ಗಂಟೆಯಿಂದ 7 ಗಂಟೆ ತನಕ ಪಿ ಟಿ. ಪ್ರತಿದಿನ ನಾವು ಕನಿಷ್ಠ ಒಂದು 2 ಕಿಲೋಮೀಟ್ರ್ ಅಂತೂ ಓಡಬೇಕಾಗಿತ್ತು. 2 ಕಿಲೋಮೀಟ್ರ್ ಓಡಿದ್ಮೇಲೆ 2 ಕಿಲೋಮೀಟ್ರ್ ನಾವು 5 ನಿಮಿಷದಲ್ಲಿ ಓಡ್ಬಿಡ್ತಾ ಇದ್ವಿ, 4-5 ನಿಮಿಷದಲ್ಲಿ. ಸುಮಾರು ಜನ ಅಯ್ಯೋ ಒಳ್ಳೆ ಕುದುರೆಗಳ ಥರ ಆಗ್ಬಿಟ್ವಿ ನಾವು. ಒಂದು ವಿತಿನ್ 1 ವೀಕ್ 10 ಡೇಸಲ್ಲಿ ಎಲ್ಲ ಕುದುರೆಗಳಾಗ್ಬಿಟ್ರು. ಪ್ರತಿಯೊಬ್ಬರು 5 ನಿಮಿಷ 6 ನಿಮಿಷದಲ್ಲೆಲ್ಲ ಬಂದ್ಬಿಡ್ತು. 6 ನಿಮಿಷದಲ್ಲೆಲ್ಲ ಕ್ಲೋಸ್ ಆಗ್ಬಿಡ್ತಾ ಇದ್ವಿ. ಬೆಸ್ಟ್ ಈಸ್ ಅರೌಂಡ್ 4 minutes 30 seconds, ವರ್ಸ್ಟ್ ಈಸ್ 6 minutes ಅಷ್ಟೇ. ಇದು ದಂಡಗಳು ಓಡಿಸ್ತಿದ್ರು, ಚಿನ್ನಪ್ ಮಾಡಿಸ್ತಿದ್ರು, ಇಲ್ಲಿಂದ ಅಲ್ಲಿ ಓಡೋಗ, ಅಲ್ಲಿಂದ ಇಲ್ಲಿ ಓಡ್ಬಾ, ಆ ಮರ ಸುತ್ತಬಾ, ಈ ಮರ ಸುತ್ತಬಾ. 1 ಗಂಟೆಯಲ್ಲಿ ಮೈಯಲ್ಲಿರೋ ಎಷ್ಟು ನೀರಿದೆ ಅದು ಫುಲ್ಲು ತೆಗೆದುಬಿಡ್ತಾಯಿದ್ರು. ಹೆಚ್ಚು ಕಡಿಮೆ ನಾವು ರೂಮಿಗೆ ಬಂದರೆ 1.5-2 ಲೀಟ್ರ್ ನೀರು ಕುಡಿತಾ ಇದ್ವಿ. ಅಷ್ಟೊಂದು ನೀರು ಕುಡಿತಾ ಇದ್ವಿ. ತದನಂತರ ನಮಗೆ ಟ್ರೈನಿಂಗು, ವಾರ್ಫೇರ್ ಟ್ರೈನಿಂಗು. 9 ಗಂಟೆಗೆ ಶುರುವಾಗ್ತಾಯಿತ್ತು. ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಕನಿಷ್ಠ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರು ಸೈಕಲಲ್ಲಿ ಹೋಗಬೇಕು. ಸೈಕಲ್ ಫಸ್ಟ್ ದಿನ ಹೋಗಿ ಇಳಿದ ಕೂಡಲೇ ಫಸ್ಟ್ ಅವ್ರು ಕೊಡೋದು ನಮಗೊಂದು ಸೈಕಲನ್ನೇ. ಓಕೆ, ಸೈಕಲ್ ಕೊಡೋದು. ಅದಾದಮೇಲೆ ಸೈಕಲಲ್ಲಿ ಸುತ್ತಾಡಿಕೊಂಡು ನಮಗೆ ಸಾಕಷ್ಟು ಕಿಟ್ಗಳಿವೆ, ಅದೆಲ್ಲ ಸುತ್ತಾಡಿಕೊಂಡು 2 ದಿನ ನಮಗೆ ಬರೀ ಕಿಟ್ ತೊಗೊಳ್ಳೋಕ್ಕೆ ಶುರು ಮಾಡ್ತೀವಿ. ಸೊ ಅದಾದಮೇಲೆ ಆ ಸೈಕಲ್ ಪಂಚರ್ ಆಗೋಯ್ತು ಅಂದರೆ ಆ ಸೈಕಲ್ ಹಿಡ್ಕೊಂಡು ಓಡಬೇಕು ನಾವು, ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ವೆನ್ ಯು ಆರ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ದಟ್ ಈಸ್, ಅದು ಒಂದು ಫಿಸಿಕಲ್ ಟ್ರೈನಿಂಗ್ ಬಗ್ಗೆ ಒಂದು ಇದು. ಸಾಕಷ್ಟು ಸಾರಿ ನಮಗೆ ಸೈಕಲ್ ಅದು ತುಳಿಯೋದಕ್ಕೆ ಅಂತ ಅಂದ್ಕೊಂಡಿದ್ರೆ ಅದು ನಾವು ಕೈಲಿ ಹಿಡ್ಕೊಂಡು ಈ ಥರ ಇಟ್ಕೊಂಡು ಬೇಕಾದಷ್ಟು ತಿರುಗಾಡಿದ್ವಿ ಸೈಕಲ್ಲು. ಅಲ್ಲಿ ಅಕಾಡೆಮಿ ಅಂದರೆ ಸೈಕಲ್ ಎತ್ತಿದ್ದೀರಾ ಅಕಾಡೆಮಿಯಿಂದ ಪಾಸ್ಔಟ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಸೊ ಊಟ ಆಗಿದ್ದ ಕೂಡಲೇ 16 ಕಿಲೋಮೀಟ್ರು ಇದು ಕ್ರಾಸ್ ಕಂಟ್ರಿ ಪ್ರಾಕ್ಟೀಸ್ ಅಂತ ಓಡಿಸ್ತಾ ಇದ್ರು ನಮಗೆ ದಿನಾಗ್ಲೂ. ಏನೋ ಇದು ಕತೆ ಎಲ್ಲಿ ಬಂದು ಸೇರಿಕೊಂಡ್ವಾ ಅಂತ ಹೇಳ್ಬಿಟ್ಟು ಕೆಲವರು, ನಮಗೇನೋ ಅದಂತ ಅನಿಸಲಿಲ್ಲ. ಹೋಗ್ತಾ ಇದ್ವಿ, ಒಂದು 4 ಕಿಲೋಮೀಟ್ರ್ ಓಡೋದು, 2 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು, 4 ಕಿಲೋಮೀಟ್ರ್ ಓಡಿ ಇದು ಮಾಡಿ. ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ನಾವು ಫುಲ್ಲು 16 ಕಿಲೋಮೀಟರ್ಸ್ ವಿತೌಟ್ ಎನಿ ಪ್ರಾಬ್ಲಮ್ ಓಡೋದಕ್ಕೆ ಒಂದು 45-46 ನಿಮಿಷದಲ್ಲಿ ಓಡ್ತಿದ್ವಿ. ಅದು ಅಕಾಡೆಮಿ ಬೆಸ್ಟ್ ಬಂದು ಒಂದು 42 ನಿಮಿಷದಲ್ಲಿ ಬರ್ತಿದ್ರು ಅಕಾಡೆಮಿ ಬೆಸ್ಟು. ಎಲ್ಲರೂ ಪಾಸ್ ಮಾಡಬೇಕು, ಅದರಲ್ಲಿ ಎಲ್ಲರೂ ಬರಬೇಕು, ಇಲ್ಲಾಂದರೆ ಮತ್ತೆ ಓಡಿಸ್ತಾರೆ ಅವರು. ಸರ್, ಈಗ ಭಾಷೆ, ಸಾರಿ ಟು ಇಂಟ್ರಪ್ಟ್ ಯು, ಈಗ ಭಾಷೆ ಕಲಿಯೋದಕ್ಕೆ ನಿಮಗೆ ಕಷ್ಟ ಆಯ್ತಾ ಹೇಗೆ ಅಂತ? ಈಗ ಯೂಶಲಿ ಸೌತ್ ಇಂಡಿಯನ್ಸ್ಗೆ ಹಿಂದಿ ಕಲಿಕೆ ಇರುತ್ತೆ, ಅಲ್ಲಿ ಹಿಂದಿ ಮಾತಾಡೋರು ತುಂಬ ಜನ ಇರ್ತಾರೆ. ಆಮೇಲೆ ಫುಡ್ ವಿಚಾರ ಆಗಿರಬಹುದು. ಸೊ ದೇಶದ ಬೇರೆ ಬೇರೆ ಭಾಗದಿಂದ ಎಲ್ಲ ಬಂದಿರ್ತಾರೆ. ಸೊ ನೀವು ಯಾವ ಥರ ಅಡ್ಜಸ್ಟ್ ಆದ್ರಿ ಆ ಎನ್ವೈರ್ಮೆಂಟ್ಗೆ? ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ನಾವೇನು ತಿಂತಿದ್ವೋ ಅದ್ರಲ್ಲಿ ಒಂದು ಚೂರು ನಮ್ಗೆ ಅಲ್ಲಿ ಸಿಗ್ತಾ ಇರಲಿಲ್ಲ. ಹೌದು. ದೋಸೆ ಅಂತ ಕೊಡ್ತಾ ಇದ್ರು, ಆ ದೋಸೆ ಥರನೇ ಇರ್ತಾ ಇರಲಿಲ್ಲ ಅಲ್ಲಿ. ಓಕೆ. ಆಮೇಲೆ ಈ ರಾಜ್ಮಾ ಅಂದರೆ ಬೀನ್ಸ್ ಕೊಡ್ತಾರೆ, ಅದು ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇ ನಮ್ಗೆ ಸಿಗ್ತಾ ಇತ್ತು. ದಾಲ್ ಅಂತ ಕೊಡ್ತಾರೆ, ಇಲ್ಲೆಲ್ಲ ನಾವು ಸಾರು ತಿಂತಾ ಇದ್ವಿ, ಸಪ್ರೇಟ್ ಸಾರು ಅದು. ಆಮೇಲೆ ಈ ಸಾಸಿವೆ ಎಣ್ಣೆಯಲ್ಲಿ ಎಲ್ಲ ಇದು ಮಾಡ್ತಾರೆ. ಇಲ್ಲಿ ಎಲ್ಲ ನಮ್ಮದು ಪ್ಯೂರ್ ಇದು ಕಡಲೆ ಎಣ್ಣೆಯಲ್ಲಿ ನಾವು ಅಭ್ಯಾಸ ಇದ್ದವರು. ಬೆಳಗ್ಗೆ ಹೊತ್ತಲು ಬ್ರೇಕ್ಫಾಸ್ಟು ಬ್ರೆಡ್ಡು ಅದುವರೆಗೂ ನಾವು ಅಂದ್ಕೊಂಡಿದ್ದು ಕಾಯಿಲೆ ಬಂದವ್ರಿಗೆ ಬ್ರೆಡ್ ಕೊಡೋದು. ಇಲ್ಲಿ ಬ್ರೆಡ್ಡೇ ಊಟ ತಿಂತಾರಲ್ವ ಅಂತ ಸುಮಾರು ಜನ ನಾವು ಎಲ್ಲ ತಿಂತಾರಲ್ವ ಅಂತ ಕರೆದವರೆಲ್ಲ ಎತ್ಕೊಂಡು ಅಯ್ಯೋ ರವ ಏನೋ ಇದು ಅಂತ ಮಾತನಾಡ್ತಾ ಇದ್ರು. ಈ ರಾಜ್ಮಾ ಅಂದರೆ ಅದೇ ಬೀನ್ಸು. ನಮ್ಗೆ ಊರ್ ಕಡೆ ಎಲ್ಲ ಇದು ಕುದುರೆ ಕೊಡ್ತಾರೆ ನಮ್ಗೆ. ನಾವ್ ಇನ್ನೇನ್ ಕೆಲಸ ಮಾಡ್ತಾ ಇದ್ವಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡ್ತಾನೆ ಇರ್ತೀವಿ. ಸೊ ನಾವು ಓಡೋದಕ್ಕೆ ಶಕ್ತಿ ಬೇಕಲ್ವ, ಅದಕ್ಕೆ ನಮ್ಗೆ ಇದು ರಾಜ್ಮಾನ ಕೊಡ್ತಿದಾರೆ ಅಂತ ನಕ್ಕೋತಾ ಇದ್ವಿ. ಅಂಡ್ ವಾರಕ್ಕೊಂದ್ಸರಿ ಚೈನೀಸ್ ಕೊಡ್ತಾ ಇದ್ರು, ಒಂದ್ಸರಿ ಕಾಂಟಿನೆಂಟಲ್ ಫುಡ್ ಅಂದ್ರೆ ಇಂಗ್ಲಿಷ್ ಫುಡ್ ಕೊಡ್ತಾ ಇದ್ರು. ಇಲ್ಲ ಅದು ನಿಮಗೆ ಇಷ್ಟ ಆಗದೆ ಹೋಗ್ಲಿ, ಅಲ್ಲಿ ಮಾಡೋ ಎಕ್ಸಸೈಸ್ಗಳು ಎಷ್ಟಿತ್ತು ಅಂತ ಹೇಳಿದ್ರೆ ಮುಂದ್ಗಡೆ ಊಟ ಬಂದ್ರೆ ಸಾಕು ಅಂತ ಕಾಯ್ತಿದ್ವಿ, ಮುಗಿಸ್ಬಿಡ್ತಾ ಇದ್ವಿ. ಏನೋ ಒಂದು ಕೊಟ್ರೆ ತಿಂದ್ರೆ ಸಾಕು, ಅದು ಊಟಕ್ಕೋಸ್ಕರ ಕಾಯ್ಕೊಂಡು ತಿನ್ಬಿಡ್ತಾ ಇದ್ವಿ. ಅದು ಅಷ್ಟೊಂದು ಜಾಲಾಡಾಕ್ಬಿಡ್ತಾ ಇದ್ರು ನಮಗೆ. ಸುಮಾರು ಜನ 8-10 kg ಒಂದು ವಾರದಲ್ಲಿ ಎಲ್ಲ ಹಿಂಗೆಲ್ಲ ಇದ್ದವರೆಲ್ಲ
ಒಳ್ಳೆ ತಳ್ಳಗೆ ಕಡ್ಡಿ ಥರ ಆಗೋಗ್ಬಿಟ್ರು ಅವರು. ಓಕೆ. ಅಷ್ಟೊಂದು ಅಡ್ಡಾಡಿಸ್ಬಿಟ್ರು. ಅಲ್ಲಿಂಗೆ ಎಲ್ಲೋ ಕೇಳ್ವಿಪಟ್ಟೆ, ಇದು ಇಷ್ಟೊಂದು ಟಫ್ ಟ್ರೈನಿಂಗು ಪ್ರಪಂಚದಲ್ಲಿ ಯಾವೊಂದು ಮಿಲಿಟರಿ ಅಕಾಡೆಮಿಲೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದು ಕಾರಣ ಭಾರತ ಯಾಕೆ ಇಷ್ಟು ಭಾರತದ ಸೈನ್ಯ ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ಇದೊಂದು ಮಹಾ ಕಾರಣ. ಅದು ಮೊದಲನೇ ದಿನನೇ ಆ ಪ್ಲಟೂನ್ ವಾರ್ಫೇರ್ ದಿನಾಗಲೂ ಹೇಳ್ಕೊಡ್ತಾರೆ. ಔಟ್ಡೋರ್ಸ್ ಕರ್ಕೊಂಡು ಹೋಗ್ತೀವಿ, ಕ್ಯಾಂಪಿಂಗ್ ಹೋಗ್ತೀವಿ, ಒಂದು ವಾರ ಅಥವಾ ಕ್ಯಾಂಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ 45-50 ಕಿಲೋಮೀಟರ್ ನಾವು ನಡ್ಕೊಂಡೇ ಬರಬೇಕು ಫುಲ್ ಲೋಡ್ ತೊಗೊಂಡು. ಚಿಂಡಿಟ್ಸು, ಗೋಲ್ಡನ್ ರಿಂಗು, ಬೆಟ್ಟ ಎಲ್ಲ ಹತ್ತಿಸ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ನಾವು ಯುದ್ಧ ಪ್ರಯೋಗ ಅಭ್ಯಾಸ ಎಲ್ಲ ಮಾಡ್ತಾರೆ. ಅದು ಪ್ರತಿಯೊಬ್ಬನಿಗೂ ಅಲ್ಲಿ ಬಂದ ಮೇಲೆ ಯುದ್ಧ ಹೆಂಗೆ ಮಾಡಬೇಕು ಅಂತ ಒಂದು ಇದು ನಂಬಿಕೆ ಬರುತ್ತೆ. ಯಾವ ಯುದ್ಧ ಹೋದ್ರೂ ನಾವು ಮಾಡಬಲ್ವಿ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದರಲ್ಲಿ ನಾವು ಆಬ್ಸ್ಟಕಲ್ ಟ್ರೈನಿಂಗಲ್ಲಿ ಚಾಂಪಿಯನ್ ಆಗಿದ್ವಿ. ಆ್ಯಂಡ್ ಐ ವಾಸ್ ಎ ಮಾರ್ಕ್ಸ್ಮ್ಯಾನ್ ಇನ್ ಅಕಾಡೆಮಿ. ಮಾರ್ಕ್ಸ್ಮ್ಯಾನ್ ಅಂದರೆ 100 out of 100 ಇನ್ ಶೂಟಿಂಗ್. ಆ್ಯಂಡ್ ಫಿಸಿಕಲ್ಸಲ್ಲೂ ಭಾಳ ಚೆನ್ನಾಗಿತ್ತು. ಅಕಾಡೆಮಿಕ್ಸಲ್ಲೂ ಜಾಸ್ತಿ ಏನು ನಾವು ಓದಲಿಲ್ಲ. ಅವ್ರು ಏನು ಕ್ಲಾಸಲ್ಲಿ ಏನು ಹೇಳ್ತಿದ್ರೋ ಅದನ್ನ ಹೋಗಿ ಬರ್ಕೊಂಡು ಬರ್ತಾ ಇದ್ವಿ. ಬರ್ಕೊಂಡು ಬಂದರೆ ಪಾಸ್ ಆಗೋಗ್ಬಿಡ್ತಾ ಇದ್ವಿ. ಸೊ ಸುಮಾರು ಜನ ನಾವುಗಳು ಯಾರೂ ಮಾರ್ಕ್ಗಳ ಬಗ್ಗೆ ನಾವು ಯಾರು ಜಾಸ್ತಿ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಈ ಫಿಸಿಕಲ್ ಕ್ಲಿಯರ್ ಆಗೋತರ ಸಾಕೋತ್ತೆ ಎಲ್ರಿಗೂ ಮನಸ್ಸಲ್ಲಿತ್ತು. ಸ್ವಿಮ್ಮಿಂಗು ಮಾಡಬೇಕು ನಾವು, ಸ್ವಿಮ್ಮಿಂಗು ಕಲಿಸ್ಕೊಡ್ತಾ ಬರದೇ ಇದ್ದವ್ರಿಗೆ. ಓಕೆ ಸರ್, ಈಗ ನಿಮ್ಮ 30 ವರ್ಷದ ಸರ್ವಿಸಲ್ಲಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತ ಇದ್ರೆ ನೀವು ಮರೆಯೋಕ್ಕಾಗದೇ ಇರುವಂಥ ಒಂದು ಘಟನೆಗಳಿರ್ಬೋದು, ಈ ಟ್ರೈನಿಂಗ್ ಪೀರಿಯಡ್ ಆದಮೇಲೆ ಏನಾಯಿತು ಅನ್ನೋದನ್ನು ಹೇಳ್ಬೋದಾ? ಟ್ರೈನಿಂಗ್ ಆದಮೇಲೆ ನನಗೆ ಅದೇ ಫಸ್ಟ್ ನಾಗಾಸ್ ಪೋಸ್ಟಿಂಗ್ ಆಯಿತು. ದ ಒನ್ ಸ್ಪೆಷಾಲಿಟಿ ಅಬೌಟ್ ದಿಸ್ ಫಸ್ಟ್ ನಾಗಾಸ್ ವಾಸ್ ದಟ್ ಈ ಭಯೋತ್ಪಾದಕರಿದ್ದರು ನಾಗಾಲ್ಯಾಂಡಲ್ಲಿ. ದಟ್ ವಾಸ್ ದ ಫಸ್ಟ್ ಸ್ಟೇಟ್ ಇನ್ ನಾರ್ತ್ ಈಸ್ಟಲ್ಲಿ ಭಯೋತ್ಪಾದಕ ಶುರುವಾಗಿದ್ದು. NSCN, ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂದೆ ನಾಗಾ ನ್ಯಾಷನಲ್ ಕೌನ್ಸಿಲ್ ಅಂತ ಒಂದು ಇದಾಯಿತು. ಅವರು 14 ಆಗಸ್ಟು 1947 ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡಿದರು. ಆವಾಗಿಂದನೇ ಅವರು ಸಪ್ರೇಟು ಒಂದು ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತ ಅವರು ಇದು ಮಾಡಿದ್ದು. ಯಾರಿಗೂ ಗೊತ್ತಿಲ್ಲ ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತ. ಎಲ್ಲರೂ ಮುಸ್ಲಿಂ ದೇಶ ಮಾಡಬೇಕು ಅಂತ ಇದ್ದಾರೋ, ಈ ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತೇಳಿ ಅವರು ಡಿಕ್ಲೇರ್ ಮಾಡಿದರು. ಸೊ ಫಸ್ಟ್ ನಾಗಾಸು ಅಲ್ಲಿರೋ ಭಯೋತ್ಪಾದಕರನ್ನೆಲ್ಲ ಶರಣ ಆದ್ರಲ್ಲ ಅವ್ರಿಗೆಲ್ಲ ಮತ್ತೆ ರೀಸೆಟಲ್ಮೆಂಟ್ ಮಾಡಬೇಕು ಅಂಥೇಳಿ ಇದು ಫಸ್ಟ್ ನಾಗಾಸ್ ಸೆಕೆಂಡ್ ನಾಗಾ ಅಂತ ರೈಸ್ ಮಾಡಿದರು. ಸೊ ದ ಫಸ್ಟ್ ಟೈಮ್ ನಾನು ಹೋಗಿದ್ದು ಒಂದು ಯೂನಿಟ್ ಅಂತ ಹೇಳಿದ್ರೆ ಭಯೋತ್ಪಾದಕರ ಜೊತೆ ನಾನು ಯುದ್ಧ ಮಾಡಬೇಕಲ್ವಾ ಅಂತ ಒಂದು ಯೋಚನೆಯಿಂದ ನಾನು ಹೋಗಿದ್ದೆ. ಬಟ್ ಮೆಂಟಲ್ ಸ್ಟೇಟಸ್ ಹೆಂಗೆ ಅಲ್ಲಿ ಹೋದ್ಮೇಲೆ ನನಗೆ ನನ್ನ ಯೋಚನೆನೇ ಕಂಪ್ಲೀಟ್ 180 ಡಿಗ್ರಿ ಹಿಂದ್ಗಡೆ ಹೊರಟೋಯ್ತು. ಸೊ ನೈಸ್, ಸೋ ಸ್ವೀಟ್. ಭಾಳನೇ ದೇಶ ಪ್ರೇಮ ಅವ್ರಿಗಿತ್ತು. ಅವ್ರಿಗೆ ಹೆಂಗೆ ಅದಾಯ್ತರು ಅಂಥೇಳಿ ನನಗೆ ಅದೊಂದು ಆಶ್ಚರ್ಯ ಪಡುವಂಥ ಒಂದು ದೃಶ್ಯ. ಅದು ಏನೊಂದು ಕೆಲಸ ಮಾಡಬೇಕು ಅಂತ ನೀಟಾಗಿ ಕೆಲಸ ಮಾಡ್ತಿದ್ರು. ಅವ್ರ ಜೊತೆ ನೀವು ಕಾಡು ಒಳಗಡೆ ಹೋದರೆ ಏನೋ ಒಂದು ಧಾನ್ಯ ಇಲ್ಲದೆ ಹೋದ್ರೂ ನೀವು ಹೆಂಗೆ ಹೋದ್ರೂ ಹಂಗೆ ವಾಪಸ್ ಕರ್ಕೊಂಬರೋದಕ್ಕೆ ಅವ್ರು ಅಷ್ಟೊಂದು ಒಂದು ರಿಸೋರ್ಸ್ಫುಲ್ ಪೀಪಲ್ ಅಂತ ಹೇಳ್ಬೇಕು ಅವ್ರನ್ನ. ಸೊ ನಾನು ಭಾಳ ಇಷ್ಟ ಆಗಿತ್ತು. ಆಮೇಲೆ ನಮ್ಮದು ಲಾಸ್ಟ್ ರೋಡ್ ಹೆಡ್ಡಿಂದ ನಮ್ಮ ಪೋಸ್ಟ್ ರೀಚ್ ಆಗಬೇಕು ಅಂದರೆ ನಾವು 4-5 ದಿವಸ ನಡ್ಕೊಂಡು ಹೋಗಬೇಕಾಗಿತ್ತು. ಹಿಮಾಲಯ ಪರ್ವತ ಕೆಳಗಡೆ ಹತ್ತಿ ಮೇಲ್ಗಡೆ ಇಳಿದು ಹೋಗಬೇಕಾಗಿತ್ತು. ದಟ್ ಈಸ್ ಎ ವೆರಿ ಮೆಮೊರಬಲ್ ಪೀರಿಯಡ್ ಆಫ್ ಮೈ ಟೈಮ್. ಅದರ ನಂತರ ನಾನು ಯಂಗ್ ಆಫೀಸರ್ಸ್ ಕೋರ್ಸ್ ಅಂತ ಬಂದೆ. ದೆನ್ ಶ್ರೀಲಂಕಾಗೆ ಹೋದೆ, ಆಪರೇಷನ್ ಪವನ್ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು 6 ತಿಂಗಳು ಅಲ್ಲಿದ್ದೆ ನಾನು, ಬಟಿಕಲವ ಅನ್ನೋ ಒಂದು ಜಾಗದಲ್ಲಿ. ಅಲ್ಲಿ ನನಗೆ ಅಲ್ಲಿನೂ ಸಾಕಷ್ಟು ಸುತ್ತಾಡಿದ್ರು. ತ್ರಿಕೋಮಲ್ಲಿ, ಜಾಫ್ನಾ ಎಲ್ಲ ಹೋಗಿದ್ದೆ. ಯಾಕೆಂದರೆ ಈಗ ನಮ್ಮದು ಅಲ್ಲಿ ಈ ಯುದ್ಧೋಪಕರಣಗಳನ್ನು ಮೇಂಟೈನ್ ಮಾಡೋದು ಒಂದು ಕೆಲಸ ಇತ್ತು. ಈ ಬೋಟ್ಗಳು ಅದೆಲ್ಲ, ಈ ಸ್ಪೀಡ್ ಬೋಟ್ಸ್ ಎಲ್ಲ ಇರ್ತದಲ್ಲ, ನಮ್ಮದು ಅದು ರಿಪೇರ್ ಮಾಡಬೇಕಾಗಿತ್ತು. ಸ್ಪೇರ್ ಸಿಗ್ತಾಯಿಲ್ಲ. ಸೊ ತ್ರಿಂಕೋಮಲ್ಲಿ, ಜಾಫ್ನಾಗೆಲ್ಲ ಹೋಗಿ ಹಾರಿಕೊಂಡು ಹೋಗಿ ಸ್ಪೇರ್ಸ್ ಎಲ್ಲ ತೊಗೊಂಡು ಬಂದು ಇಲ್ಲಿ ಮಾಡ್ತಾಯಿದ್ವಿ. ಅದ ನಂತರ ನನಗೆ ಸ್ಪೆಷಲೈಸೇಷನ್ ಕೋರ್ಸ್ ಅಂತ ಕಳಿಸಿದ್ರು, ಟ್ಯಾಂಕ್ ಸ್ಪೆಷಲೈಸೇಷನು. 75 ಆರ್ಮರ್ಡ್ ರೆಜಿಮೆಂಟ್ ಅಂತ ಅಲ್ಲಿ ಪೋಸ್ಟಿಂಗ್ ಆಯಿತು. ವೆರಿ ಇವೆಂಟ್ಫುಲ್ ಟೆನ್ಯೂರ್. ಒಂದು ರೆಜಿಮೆಂಟ್ ಅಂತ ಹೇಳಿದ್ರೆ 45 ಟ್ಯಾಂಕ್ಗಳು, 3 ರಿಕವರಿ ವೆಹಿಕಲ್ಗಳು, ಎಲ್ಲ ಟೋಟಲ್ ಒಂದು 54
ಎ ವೆಹಿಕಲ್ಸ್ ಇರುತ್ತೆ, ಎಲ್ಲ ಸೇರುತ್ತೆ, ನೂರಾರು ಗಾಡಿಗಳಿರ್ತದೆ, ಒಂದು ದೊಡ್ಡ ವರ್ಕ್ಶಾಪ್ ಥರನೇ ಇರ್ತದೆ ಅದು. ಅಲ್ಲಿ ನಾವು 100% ಅಂದರೆ 100% ಎಕ್ವಿಪ್ಮೆಂಟ್ ಅವೈಲಬಿಲಿಟಿ, ಭಾಳ ಟೆಕ್ನಿಕಲ್ ಬಗ್ಗೆ ಭಾಳ ಕಲ್ತಿದ್ದ ಜಾಗ, ಯುದ್ಧ ಬಗ್ಗೆನೂ ಭಾಳ ಕಲ್ತಿದ್ದ ಜಾಗ. ಪರ್ಟಿಕ್ಯುಲರ್ಲಿ ಮೊಬೈಲ್ ಬ್ಯಾಟ್ಲ್ ಅಂತ ಹೇಳ್ತಾರೆ, ಆರ್ಮರ್ಡ್ ಫೋರ್ಸಸ್, ಆರ್ಮರ್ಡ್ ರೆಜಿಮೆಂಟ್ಸ್ ಅಂತ ಹೇಳಿದ್ರೆ ಅದೇ ಫೈಟ್ ಮೊಬೈಲ್ ಬ್ಯಾಟ್ಲ್. ಒಂದು ಕಡೆ ನಿಂತ್ಕೊಳ್ಳಲ್ಲ, ಮುಂದ್ಗಡೆ ಹೋಗ್ತಾನೆ ಇರ್ತಾರೆ ಅವರು. ಒಂದು ಕಡೆ ದೇ ಮೂವ್, ಫೈಟ್ ಆ್ಯಂಡ್ ಮೂವ್, ಫೈಟ್ ಆ್ಯಂಡ್ ಮೂವ್, ಫೈಟ್ ಆ್ಯಂಡ್ ಮೂವ್. ಅದ್ರ ಬಗ್ಗೆ ಭಾಳ ನಮಗೆ ಒಂದು ಇದಾಯಿತು. ಅದಾದಮೇಲೆ ನಮಗೆ ಇಮ್ಟ್ರಾಟ್, ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ, ಅಲ್ಲಿ ಭೂಟಾನ್ ಪೋಸ್ಟಿಂಗ್ ಆಯಿತು. ಅಲ್ಲಿ ವಿದೇಶದ ಸೈನ್ಯಕ್ಕೆ ನಾವು ಇದು ಟ್ರೈನಿಂಗು ಮತ್ತು ಮೇಂಟೆನೆನ್ಸು ಎಲ್ಲ ಮಾಡ್ತಾಯಿದ್ವಿ. ರಾಯಲ್ ಭೂಟಾನ್ ಆರ್ಮಿ, ರಾಯಲ್ ಬಾಡಿ ಗಾರ್ಡ್ಸ್. ಅಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಡೆನೂ ನಡ್ಕೊಂಡೇ ಹೋಗಬೇಕಾಗಿತ್ತು. ಮಳೆ, ದಿನಾಗಲೂ ಮಳೆ. ಹೋಗಿ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಅದಾದಮೇಲೆ ನಾವು 3rd ಕ್ಯಾವೆಲ್ರಿ, ಮತ್ತೆ ಅಗೇನ್ 3rd ಕ್ಯಾವೆಲ್ರಿ ಬಂದ್ವಿ. 3rd ಕ್ಯಾವೆಲ್ರಿ ಆದಮೇಲೆ M.Tech ಮಾಡಿದೆ. M.Tech ಮಾಡಿದ್ಮೇಲೆ ಐ ವೆಂಟ್ ಬ್ಯಾಕ್ ಟು ಅಗೇನ್ ವರ್ಕ್ಶಾಪ್, 16 ಇಂಡಿಪೆಂಡೆಂಟ್ ಆರ್ಮರ್ಡ್ ಬ್ರಿಗೇಡ್ ಅಂತ. ಅಲ್ಲಿ ಬೇಕಾದಷ್ಟು ಟೆಕ್ನಿಕಲ್ ಇನೋವೇಷನ್ಸ್ ನಮ್ಮ ಕಡೆಯಿಂದ ನಡೀತು. ಇಲ್ಲಿ M.Tech ಕೋರ್ಸ್ ಮಾಡಬೇಕಾದ್ರೆ ನಾವು ಸಾಕಷ್ಟು ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಅಲ್ಲಿ ನಾವು ಅಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸುಮಾರು ಈ ಗಾಡಿಗಳೆಲ್ಲ ನಮಗೆ ಅದು ಬೇರೆ ಕಡೆಯಿಂದ ಸ್ಪೇರ್ ಪಾರ್ಟ್ಸ್ ಬರಬೇಕಾಗಿದ್ದನ್ನೆಲ್ಲ ಅದೇ ಸ್ಪೇರ್ ಪಾರ್ಟ್ಸ್ನೇ ರಿಪೇರ್ ಮಾಡಿ ನಾವು ಮತ್ತೆ ಅದನ್ನೇ ಇದು ಮಾಡಿದ್ವಿ. ಈ ಸಮಯದಲ್ಲಿ ಅದೇ PG ಮಾಡಿದಾಗಲೇ ನಮಗೆ ಇದು ಕಾನ್ವೊಕೇಷನ್ಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಬಂದರು. ಸೊ ಅವ್ರು ಬರ್ತಿದ್ದಾರೆ ಅಂದ್ಬಿಟ್ಟು ನಾನು ಓದಿಲ್ಲ, ಅಂದರೆ ನಾನು ಪೋಸ್ಟಲ್ ಅಪ್ಲಿಕೇಶನ್ ಬಂದುಬಿಡ್ತಿದ್ದು. ಸೊ APJ ಅಬ್ದುಲ್ ಕಲಾಂಗೋಸ್ಕರ ನಾನು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅವ್ರನ್ನೆಲ್ಲ ಕುಳಿಸಿ ತೋರಿಸ್ಕೊಂಡು ಮಾಡ್ಕೊಂಡು ಬಂದೆ. ಅದಾದಮೇಲೆ ಅವ್ರ ಜೊತೆ ಸುಮಾರು ಸರಿ ನನಗೆ ಭೇಟಿ ಆಯಿತು. ಮನುಷ್ಯ ಎಂಥವ್ರು ಅಂತ ಹೇಳಿದ್ರೆ, ಅಂಥವ್ರು ಒಂದು 4 ಜನ ಇದ್ದರೆ ಈ ದೇಶ ಇನ್ನು ಯಾವ ಮಟ್ಟಿಗೆ ಹೋಗ್ತಿತ್ತು ಅಂತ ನನಗೆ ಭಾಳ ಸಿಂಪಲ್ಲು. ಯಾರ ಜೊತೆನೂ ಏನೊಂದು ಅವ್ರು ತಾನೊಂದು ಸೈಂಟಿಫಿಕ್ ಅಡ್ವೈಸರ್ ಆಗಿದ್ದರು. ಅವರು ಸೈಂಟಿಫಿಕ್ ಅಡ್ವೈಸರ್ಸು ಅಂತ, ಅವರು ಸೈಂಟಿಫಿಕ್ ಅಂದರೆ ಟಾಪ್ ಪೋಸ್ಟ್, ಅದು ಕ್ಯಾಬಿನೆಟ್ ರ್ಯಾಂಕ್, ಅದು ಕ್ಯಾಬಿನೆಟ್ ರ್ಯಾಂಕು. ಅಲ್ಲಿ ಅವರು ತೋರಿಸ್ಕೊಳ್ತಾನೆ ಇರಲಿಲ್ಲ. ಎಲ್ಲರಿಗೂ ನೋಡಿದವ್ರಿಗೆಲ್ಲ ಹೇಳ್ತಾಯಿದ್ರು, ಏನಾದರೂ ಒಂದು ನೀನು ಮಾಡು ಅಂತ ಹೇಳ್ಬಿಟ್ಟು. ಅವ್ರದ್ದು ಆರ ಅಂತ ಹೇಳ್ತಾರಲ್ಲ, ಅದು ಆರ ಬಿದ್ರೇ ನಾವು ಜನರಿಗೆ ಒಂಥರ ಕುತೂಹಲ, ಇಂಟ್ರೆಸ್ಟು ಎಲ್ಲ ಬದಲಾವಣೆ ಆಗುತ್ತೆ. ಅಂಥ ಒಂದು ಮನುಷ್ಯರು ಅವರು. ಅದರ ನಂತರ ಅವರು ಈ ಡಿಫೆನ್ಸ್ ಮಿನಿಸ್ಟ್ರು ಒಬ್ಬರಿದ್ದರು ಆವಾಗ, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಡಿಫೆನ್ಸ್ ಅಂತ, ತಮಿಳ್ನಾಡವರು. ಅವ್ರು ತೀರ್ಕೊಂಡ್ರು. ಚೆನ್ನೈಗೆ ಇದು ಒಂದು ಹೆಲಿಕಾಪ್ಟರ್ ಅಪಘಾತದಿಂದ ಅವರು ತೀರ್ಕೊಂಡ್ರು. ಚೆನ್ನೈಗೆ ಬಂದರು, ಮಾತನಾಡಿದ್ರು. ಸೊ ಏರೋ ಇಂಡಿಯಾ ಶೋಸೂ ಬರ್ತಿದ್ರು. ಅವಾಗ ನಾವು ಏರೋ ಇಂಡಿಯಾ ಶೋಸ್ಗೂ ಆರ್ಗನೈಸ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಎಲ್ಲ ಬರ್ತಾಯಿದ್ರು. ಸಿಕ್ಕಿದ್ರೆ ಏನಡ ತಂಬಿ ಅಂತ ತಮಿಳಲ್ಲೇ ಮಾತಾಡಿದೆ. ಎಬ್ರಾ ಇರಕ್ಕೆ ಹಿಂಗೆ ಅಂತ ಇದು ನೋಡಿಕೊಂಡು ಮಾತಾಡ್ತಾಯಿದ್ರು. ಅವರು ರಾಷ್ಟ್ರಪತಿ ಆದರು. ನಾನು ಮತ್ತೆ ಆ ಕಡೆ ಹೋಗೋದಕ್ಕೆ ನಮಗೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಸೈನ್ಯದಲ್ಲಿದ್ದರು, ಅವರು ಸುಪ್ರೀಂ ಕಮಾಂಡ್ರು. ಸೊ ಆ ಕಡೆ ಎಲ್ಲ ನಮ್ಮದೊಂದು ಯಾರಾದರೂ ಏನಾದ್ರು ಒಂದು ಕೆಲಸ ಮಾಡೋದಂದ್ರೆ ನಮ್ಮ ಒಳ್ಳೆ ರಿಲೇಷನ್ಶಿಪ್ ಇದ್ದಂದ್ರೆ ಅಲ್ಲಿ ನಾವು ಅಲ್ಲಿ ನಿಲ್ಲಿಸ್ಕೋತೀವಿ. ಅವ್ರು ಕರೆಯೋ ತನಕ ನಾವು ಅಲ್ಲಿ ಹೋಗೋದಿಲ್ಲ. ಸೊ ಅದಾದಮೇಲೆ ನಾವು ಮತ್ತೆ ಮೀಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ, ಅವರು ತೀರ್ಕೊಂಡ್ರು. ಅದೇ ಥರ ಚೆನ್ನೈಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ಅದು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೆಕ್ಷಾ. ಅವರು ಚೆನ್ನೈಗೆ ಬಂದಾಗೆಲ್ಲ ನಾವು ಅವ್ರನ್ನ ADC ಇಲ್ಲ ಎಲ್ಲೋ ಅಂತ ಹೇಳ್ಕೊಬೋದು, ಲೈಸನ್ ಆಫೀಸರ್ ಜೊತೆ ಇರ್ತಾ ಇದ್ವಿ. ನಮ್ಮ ಯೂನಿಟಿಂದ ಕೆಲವರು ಜನರು ಎಲ್ಲ ಸರ್ ನಾನು ಬರ್ತೀನಿ ಅಂತ ಹೇಳ್ತಾರೆ, ಕರ್ಕೊಂಡು ಹೋಗ್ತಾಯಿದ್ರು. ಫೋಟೋಗಳೆಲ್ಲ ತೆಗೆದುಕೊಳ್ತಾಯಿದ್ರು. ಅವ್ರ ಜೊತೆ ನಾನು ಸ್ವಲ್ಪ ದಿನ ಕೆಲಸ ಮಾಡಿದೆ. ಅಂದರ್ ಮಾರ್ವಲಸ್ ಪರ್ಸ್ನಾಲಿಟಿ. ಅವರು ಬಂದರೆ ಆ ಏರ್ಪೋರ್ಟಲ್ಲಿ ರಿಸೀವ್ ಮಾಡೋಕೆ ಹೋಗ್ತಾಯಿದ್ದೆ. ಏರ್ಪೋರ್ಟೇ ಒಂದು ಹೊಸ ಕಳೆ ಕಟ್ಬಿಡ್ತಾ ಇತ್ತು. ಎಲ್ಲರೂ ಮಾತಾಡ್ತಾಯಿದ್ರು, ಎಲ್ಲರ ಹತ್ರನೂ ಮಾತಾಡ್ಸ್ಕೊಂಡು ಬರ್ತಾಯಿದ್ರು. ಸೊ ಇವ್ರನ್ನೆಲ್ಲ ನೋಡ್ತಾ ಇದ್ದಾರೆ ನಮಗೆ, ನಾವು ಇದೇ ಥರ ಆಗ್ಬೋದಲ್ಲ, ಇಲ್ಲಾಂದರೆ ನಮ್ಮದೇ ಆದಂಥ ಒಂದು
ಕ್ಯಾರೆಕ್ಟರಿಸ್ಟಿಕ್ ನಾವು ಡೆವಲಪ್ ಮಾಡ್ಕೋಬೋದಲ್ಲ ಅಂತ ನಮಗೊಂದು ಮನಸ್ಸಿಗೆ ಬರ್ತಾ ಇತ್ತು. ಇದೇ ಸಮಯದಲ್ಲಿ ಕಾರ್ಗಿಲ್ ಯುದ್ಧ ನಡೀತು. ನೀವು ಎಲ್ಲಿ ಪೋಸ್ಟಿಂಗ್ ಆಗಿದ್ರಿ ಸರ್ ಅವಾಗ? ಚೆನ್ನೈಯಲ್ಲಿದ್ದೆ. ಓಕೆ. ಚೆನ್ನೈಯಲ್ಲೇ ಇದ್ದೆ. ಕಾರ್ಗಿಲ್ ಯುದ್ಧ ನಡೀತು. ಆಗ ಭಾಳ ಮೆಂಟಲಿ ಡಿಸ್ಟರ್ಬ್ ಆಗೋಯ್ತು ನನಗೆ. ಯಾಕೆಂದರೆ ಆಲ್ಮೋಸ್ಟ್ ವಾರಕ್ಕೊಂದು 15 ದಿನಕ್ಕೊಂದು ಯಾರೊಬ್ಬರು ವೀರಗತಿ ಪ್ರಾಪ್ತ ಯೋಧರ ಶವನೇ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ನನಗೂ ಒಂದು ಜವಾಬ್ದಾರಿ ಇತ್ತು. ಹೋಗ್ತಾ ಇದ್ವಿ. ಎಲ್ಲ ಭಾಳ ಯಂಗ್ ಫೆಲೋಸು, ಹೊಸ್ದಾಗಿ ಮದುವೆ ಆಗಿರೋರು, 3 ತಿಂಗಳು ಬಸ್ರಿ, 6 ತಿಂಗಳು ಬಸ್ರಿ, 3 ತಿಂಗಳ ಮಕ್ಕಳು, 6 ತಿಂಗಳ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಅಲ್ಲಿ ನಿಂತ್ಕೊಂಡು. ಸೊ ಒಂದು ಸ್ಟೇಜ್ ಏನು ಬಂತು ಅಂತೇಳಿದ್ರೆ, ರಾತ್ರಿ ಹೊತ್ತು ನಿದ್ರೆ ಮಾಡೋದಕ್ಕೆ ಮುಂದೆ ದೇವ್ರ ಹತ್ರ ಹೋಗಿ, ದೇವರೇ ಇವತ್ತಿನ ದಿನ ಯಾವೊಂದು ಸೈನಿಕನ ಶವ ಈ ಕಡೆ ನಮ್ಮ ಕಡೆ ಬರಬಾರ್ದು ಅಂತ ಬೇಡ್ಕೊಂಡು ಮಾಡ್ಕೊಳ್ಳೋಷ್ಟು ಒಂದು ಸ್ಥಿತಿಗೆ ಹೊಟ್ಟೋಗಿತ್ತು ನನಗೆ. ಅಷ್ಟು ಇದಾಗೋಗಿತ್ತು. ನಂತರ ಈ ಪೋರ್ಟ್ ಬ್ಲೇರಲ್ಲಿ ಆಂಫಿಬಿಯಸ್ ಬ್ರಿಗೇಡ್ ಅಂತಿದೆ. ಅವರು ನೀರಲ್ಲೂ ಅಷ್ಟೇ ಇದು ಮಾಡ್ತಾರೆ, ಹೋಗಿ ಇದರಲ್ಲೂ ಲಾಂಚ್ ಮಾಡಿ ಹಡಗಲ್ಲಿ ಹೋಗಿ, ಯುದ್ಧ ಹಡಗಲ್ಲಿ ಹೋಗಿ ಶತ್ರು ಭೂಮಿ ಮೇಲೆ ದಾಳಿ ಮಾಡೋ ಒಂದು ಬ್ರಿಗೇಡ್, ಬ್ರಿಗೇಡ್ ಅಂದರೆ ಅವ್ರನ್ನೇ ರಾಜಸ್ಥಾನಿಗೆ ಮೂವ್ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಬರೀ ಕಾರ್ಗಿಲಲ್ಲೇ ಯುದ್ಧ ಮಾಡ್ತು ಅಂದರೆ ಬೇರೆ ಕಡೆ ಅವ್ರ ಸೈನ್ಯ ಬರೋದಕ್ಕೆ ಚಾನ್ಸಸ್ ಇತ್ತು. ಅದರಿಂದ ಸಂಪೂರ್ಣ ಆರ್ಮಿ ಆ ಕಡೆ ಮೂವ್ ಮಾಡಿದ್ರು. ಅಲ್ಲಿ ನಮಗೆ ಹೆಚ್ಚು ಕಡಿಮೆ 50% ಬಂದು ಸಿವಿಲಿಯನ್ಸು, 50% ಮಿಲಿಟ್ರಿ ಅವರು ಬಂದಾಗ ನನಗೊಂದು ಜವಾಬ್ದಾರಿ ಕೊಟ್ಟರು. ನಾನು ಹೇಳಿದೆ, ಸರ್ ನೋಡಿ, ಇವ್ರಿಗೇನೇನು ಈ ಉಪಕರಣಗಳನ್ನ ರಿಪೇರ್ ಮಾಡೋಕ್ಕೆ ಏನೇನು ಸಾಮಾನು ಬೇಕೋ ನಮ್ಮ ಹತ್ರ ಇರೋದನ್ನೆಲ್ಲ ನಾನು ಉಪಯೋಗಿಸ್ಕೋತೀನಿ, ಅವ್ರ ಹತ್ರ ಇಟ್ಕೊಳ್ಳೋದು ಅಲ್ಲಿ ಬೇಕಾಗತ್ತೆ, ಅವ್ರು ಅದ್ರಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ನಮ್ಮ ಜನರಲ್ ಆಫೀಸರ್ ಕಮಾಂಡಿಂಗ್ ಭಾಳ ಸಂತೋಷಪಟ್ಟರು. ಆಯ್ತಪ್ಪ ಅಂತ ಹೇಳಿದ್ರು. ಸೊ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ನಮ್ಗೆ ಸಿಗ್ತಾ ಇರಲಿಲ್ಲ. ಕೃಷ್ಣನ್ ಅಂತ TVS ಗ್ರೂಪ್ ಆಫ್ ಕಂಪ್ನಿ ಇದು ಡೈರೆಕ್ಟರ್, ಸೀದಾ ಅವ್ರು ಫೋನ್ ನೋಡಿದೆ, ಅವರೇ ಎತ್ತಿದ್ರು. ಏನು ಬೇಕು ಹೇಳಿದೆ. ಸರ್ ಈ ಥರ ನಮಗೆ ಸಮಸ್ಯೆಗಳಿವೆ, ನಿಮ್ಮ ಸಿಸ್ಟಮ್ಸು, ಅವ್ರ ಬ್ರೇಕ್ ಸಿಸ್ಟಮ್ಸು ಅದೆಲ್ಲ ಅವ್ರು ಮಾಡ್ತಿದ್ರು ಆವಾಗಲೇ ಎಲ್ಲ ಗಾಡಿಗಳಿಗೂ, ಈ ಥರ ಸಮಸ್ಯೆಗಳಿದೆ, ನನಗೆ ಇದೆಲ್ಲ ಬೇಕು. ನನಗೆ ಹಿಂಗೆಲ್ಲ ಫೋನಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ನಾನು ಒಂದು ಟೀಮ್ ಕಳಿಸ್ತೀನಿ. ಒಂದು 10 ಗಂಟೆಗೆ ನಾನು ಫೋನ್ ಮಾಡಿದ್ದು, ಒಂದು 12 ಗಂಟೆ, 12:30, 1 ಗಂಟೆ ಬಿಫೋರ್ ಲಂಚ್ ನಿಮ್ಮ ವರ್ಕ್ಶಾಪಲ್ಲಿ ಇರ್ತಾರೆ ಅಂತ ಹೇಳಿದ್ರು. ನನಗೆ ಶಾಕ್ ಏನಂದರೆ 10:30ಗೆ ನನಗೆ ನನ್ನ ಆಫೀಸ್ ಬಂದುಬಿಟ್ರಲ್ಲ. ಸೊ ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಅದು ಗಾಡಿಗಳೆಲ್ಲ ತೋರಿಸ್ದೆ, ಅವ್ರ ಸಿಸ್ಟಮನ್ನು ತೋರಿಸಿದ್ರು. ಸರ್ ನಾವೆಲ್ಲ ಕಳಿಸ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಹೋಗಿತ್ತು. ಅವರು ಒಂದು 11:30, 12 ಗಂಟೆಗೆ ಹೋದರು. 3 ಗಂಟೆ ಒಳಗಡೆ ನಮ್ಗೆ ಏನೇನು ಬೇಕೋ ಎಲ್ಲ ಬಂದ್ಬಿಡ್ತು. ಎಂಟೈರ್ ವರ್ಕ್ಶಾಪು ಎಲ್ಲ ನಮಗೆ ತಿರುಗಾಡೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ಕೆಲಸ ನಡೀತಾ ಇತ್ತು ಅಲ್ಲಿ. ನಮ್ಮವರು, ಅವ್ರ ವರ್ಕ್ಶಾಪ್ನಲ್ಲಿ ಇದ್ದವರು, ಅವರು ಎಲ್ಲ ಸೇರ್ಕೊಂಡು ಕೆಲಸ ಮಾಡಿದರು. 3 ದಿನ ಕಂಟಿನ್ಯೂಸ್ ಆಗಿ ನಿದ್ರೆ ಮಾಡಿದ್ರೆ ಕೆಲಸ ಮಾಡಿದ್ರು ಪ್ರತಿಯೊಬ್ಬರು. ಜವಾಬ್ದಾರಿ ಅಂದರೆ ಎಷ್ಟು ಸೀರಿಯಸ್ ಆಗಿ ಜನರು ತಗೊಂಡ್ರು, ಸಿವಿಲಿಯನ್ಸೂ ಅಷ್ಟೇ ಸೀರಿಯಸ್ ತಗೊಂಡ್ರು. ಅಲ್ಲೇ ಮಲ್ಕೊಂಡ್ರು, ಅವ್ರ ಮನೆಗೆ ಹೋಗಲಿಲ್ಲ. ಅವ್ರುಗಳಿಗೆಲ್ಲ ಸ್ವಲ್ಪ ಊಟ ಎಲ್ಲ ನಾನು ಮನೆಗೆ ಹೋಗಿ ಊಟ ಎಲ್ಲ ತರ್ತಾಯಿದ್ರು. ಊಟ ಎಲ್ಲ ಅವ್ರಿಗೆಲ್ಲ ನಾವು ಒಂದು ಅವಕಾಶ ಅದೆಲ್ಲ ಅದು ಅರೇಂಜ್ಮೆಂಟ್ಸ್ ಮಾಡಿ ಕೊಡ್ತಾಯಿದ್ವಿ. ಆಮೇಲೆ ಅದು ಕೆಲವೊಂದು ಗಾಡಿಗಳು ರಿಪೇರ್ ಆಗಲಿಲ್ಲ. ಅದು ಟ್ರೈನಲ್ಲಿ ಹೋಗ್ಬೇಕಾದಾಗಲೇ ಇವರು ಮಡ್ರಾಸಲ್ಲಿ ಹೋಗೋ ಟ್ರೈನಲ್ಲಿ ಹತ್ಕೊಂಡು ನೆಲ್ಲೂರು ಅಂತ ಒಂದು 100 ಮೇಲೆ ಕಿಲೋಮೀಟ್ರ್ ದೂರದಲ್ಲಿ ಅದು ರಿಪೇರ್ ಮುಗಿದ ಮೇಲೆ ಅಲ್ಲಿ ಇಳಿದು ಮತ್ತೆ ಇನ್ನೊಂದು ಟ್ರೈನಲ್ಲಿ ಟಿಕೆಟ್ ಇಲ್ಲದೆ ಬಂದರು. ಯಾರೂ ದುಡ್ಡು ತೊಗೊಂಡೋಗಿರಲಿಲ್ಲ ಅವಾಗಲೇ. TTE ಬಂದು ಕೇಳಿದ್ರು, ನಾವು ಈ ಥರ ಮಿಲಿಟ್ರಿ ಅವರು ಈ ಥರ ಕಾರ್ಗಿಲ್ ಯುದ್ಧಕ್ಕೆ ಕಳಿಸ್ಕೊಡ್ತಾಯಿದ್ರು, ರಿಪೇರ್ ಮಾಡಿಬಿಟ್ಟು ವಾಪಸ್ ಮೇಲೆ ಅವರೆಲ್ಲ ಬಿಟ್ಬಿಟ್ರಂತೆ. ಅವರು ಬಂದು ಹೇಳ್ಕೊಳ್ತಾ ಇದ್ರು ನನ್ನ ಜೊತೆ. ಸೊ ದಟ್ ಈಸ್ ಅನದರ್ ಮೆಮೊರಬಲ್ ಇವೆಂಟು. ದ ಮೋಸ್ಟ್ ಮೆಮೊರಬಲ್ ಇವೆಂಟು ಅಂತ ಹೇಳಿದ್ರೆ, ನಾನು ಚೆನ್ನೈಯಿಂದ ಡೆಲ್ಲಿಗೆ ಪೋಸ್ಟಿಂಗ್ ಆದೆ. MP ಮಿಲಿಟ್ರಿ ಹಾಸ್ಪಿಟ್ಲು ಚೆನ್ನೈಯಲ್ಲಿದ್ದರು. ನಾನು ವಾರಕ್ಕೊಂದ್ಸರಿನೋ ಇಲ್ಲ 15 ದಿವಸಕ್ಕೊಂದ್ಸರಿ ಬಂದು ಹೋಗ್ತಾಯಿದ್ದೆ. ಯಾಕಂದರೆ 2 ದಿನ ಸಿಗ್ತಾಯಿತ್ತು ನನಗೆ ಲೀವು. 1 ತಿಂಗಳಿಗೊಂದ್ಸರಿ ಅಂತೂ ಬರ್ತಿದ್ವಿ ನಾವು. ಸೊ 1 ವಾರ ಲೀವ್ ಹಾಕಿದ್ರೆ 2 ದಿನ ಅಲ್ಲಿ ಡೆಲ್ಲೀಲಿ 5 ದಿನನೇ ಒಂದು ವಾರಕ್ಕೆ. ಶನಿವಾರ ಭಾನುವಾರ ನಮಗೆ ರಜಾ ಇರ್ತಾಯಿತ್ತು. ಸೊ ಬಂದು ಹೋಗ್ತಾಯಿದ್ವಿ ಅವಾಗ. 1 ತಿಂಗಳಿಗೊಂದ್ಸರಿ ಬಂದರೆ ಒಂದು 9 ದಿವಸ. ಶುಕ್ರವಾರ ಟ್ರೈನ್ ಹತ್ತಿದ್ರೆ ಭಾನುವಾರ ಬೆಳಗ್ಗೆ ನಾವು ಇಲ್ಲಿ ಮನೇಲಿ ಇರ್ತಿದ್ವಿ. ಮತ್ತು ಏನು ಶನಿವಾರ ಹತ್ತಿದ್ರೆ ಸೋಮವಾರ ಬೆಳಗ್ಗೆ ನಾನು ಆಫೀಸ್ ಟೈಮಿಗೆ ಅಲ್ಲಿ ಹೊಟ್ಟೋಗ್ತಾ ಇದ್ದೆ. ಬೆಳಗ್ಗೆ 6 ಗಂಟೆಗೆ ಸ್ಟೇಸ್ ಆಯಿತು ಟ್ರೈನು. ಸೊ ಒಂದಿನ ಇದೇ ಥರ ಹೋಗ್ಬೇಕಾದಾಗಲೇ ನನಗೆ
ಶನಿವಾರ 1 ಗಂಟೆಗೆ ಹೆಂಡ್ತಿ ಫೋನ್ ಮಾಡ್ತಾಳೆ, ರವಿ ನೋಡು ನನಗೆ ಈ ಥರ ಪೋಸ್ಟಿಂಗ್ ಬಂದುಬಿಟ್ಟಿದೆ. ಆಗಲೇ ಆರ್ಮಿ ಮೊಬಿಲೈಸ್ ಆಯಿತು, ಫುಲ್ ಆರ್ಮಿ ಮೊಬಿಲೈಸ್, ಪಾರ್ಲಿಮೆಂಟ್ ಇದಾದಮೇಲೆ ಆರ್ಮಿ ಫುಲ್ ಮೊಬಿಲೈಸ್ ಆಯಿತು, ಎಲ್ಲ ರೆಡಿ ಇದ್ರು ಯುದ್ಧ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಈ ಥರ ನನಗೆ ನೆಕ್ಸ್ಟು ಸ್ಯಾಟರ್ಡೇ ಅಲ್ಲಿ 401 ಫೀಲ್ಡ್ ಆ್ಯಂಬುಲೆನ್ಸ್ ಅಂದರೆ 1 ಆರ್ಮರ್ಡ್ ಡೇ, ಅದೇ ನನ್ನ ಆರ್ಮರ್ಡ್ ಇದು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು. ಈಗಲೇ ಏನು ರಾಜೀನಾಮೆ ಕೊಟ್ಬಿಡ್ಲಾ ಅಂತ ಕೇಳ್ತಾ ಇದ್ಲು. ರಾಜೀನಾಮೆ ಕೊಟ್ರೂ ಫಸ್ಟ್ ಆಫ್ ಆಲ್ ನೀನು ಕೊಡೋದಿಲ್ಲ, ಯಾವ ಕೆಲಸಕ್ಕೋಸ್ಕರ ನಾವು ಕೇಳಿಸ್ಕೊಂಡ್ರು ಆ್ಯಕ್ಚುಲಿ ಇದುವರೆಗೂ ಮಾಡಿದ್ದು ನಾವು ಕೆಲಸ ಅಲ್ಲ, ಈಗ ಯುದ್ಧದಲ್ಲಿ ಹೋಗಿ ನಾವು ಮಾಡೋ ಕೆಲಸ ಅದು ನಮ್ಮ ಜವಾಬ್ದಾರಿ, ನಾವು ಅದನ್ನೇ ಸರಿಯಾಗಿ ಮಾಡಲೇಬೇಕು ಅಂಥೇಳಿ ಹೇಳ್ಬಿಟ್ಟು ಹೋದೆ ಅವ್ರಿಗೆ. ಏನದು ನೆಕ್ಸ್ಟ್ ವೀಕ್ ಬಾ, ನಾನು ಡೆಲ್ಲಿಲಿ ನಿನ್ನ ಪಿಕಪ್ ಮಾಡಿಕೊಂಡು ನಿನಗೆ ಪಟಿಯಾಲಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಂದರು. ಅಲ್ಲಿ ಚೆನ್ನೈಯಲ್ಲಿ ಕೆಲಸ ಮಾಡಿದ್ರಿಂದ ಅವ್ರಿಗೆ ಈ ವುಲನ್ ಕ್ಲೋತಿಂಗ್ ಎಲ್ಲ ವಿಂಟರ್ ಇತ್ತು, ವುಲನ್ ಕ್ಲೋತಿಂಗು ಎಲ್ಲ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸೊ ಎಲ್ಲ ಹೋಗಿ ಶಾಪಿಂಗ್ ಮಾಡಿಸಿ 2 ಗಂಟೆಗೆ ಟ್ರೈನು, 6 ಗಂಟೆಗೆ ನಾವು ಪಟೇಲ ಸೇರಿದ್ವಿ. 9 ಗಂಟೆಗೆ ಅವ್ರಿಗೆ ಗಾಡಿ ಬಂತು, ಎತ್ಕೊಂಡು ಹೊರಟ್ಬಿಟ್ರು ಅವರು. ನಾನು ರಾತ್ರಿ ಗಾಡಿ ಇಟ್ಕೊಂಡು ಬೆಳಗ್ಗೆ ಇದು ಬಸ್ ಇಟ್ಕೊಂಡು ಮತ್ತೆ ಬಂದು ಸೇರಿಬಿಟ್ಟೆ ಅಷ್ಟೇ. ಅದಾದಮೇಲೆ ನಾನು ಹೆಚ್ಚು ಕಡಿಮೆ 4 ತಿಂಗಳು ಅವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ. ದಟ್ ವಾಸ್ ದ ಮೋಸ್ಟ್ ಟ್ರೈಯಿಂಗ್ ಮೊಮೆಂಟ್. ಸೊ ನನಗೆ ಅವ್ರ ಜೊತೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ನನಗೆ, ಯಾಕೆಂದರೆ ಆಲ್ ಇನ್ಕಮಿಂಗ್ ಕಾಲ್ಸ್ ವರ್ ಬ್ಲಾಕ್ಡ್. ಇಟ್ ವಾಸ್ ಅ ವಾರ್ ಟೈಮ್. ಸೊ ನಾನು ಒಂದೇ ಅಂದರೆ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದೆ, ಒಂದು ಫೋನ್ ತೊಗೊಂಡಿದ್ದೆ ಮನೆಗೆ, BSNLದು MTNL ಅಂತ ಇತ್ತು, ಮನೇಲಿ ಫೋನ್ ಇತ್ತು. ಸೊ ಮಕ್ಳ ಜೊತೆ ನಾನು ಮಾತಾಡ್ತಿದ್ದೆ, ಅವರು ಮಕ್ಳ ಜೊತೆ ಮಾತಾಡ್ತಿರೋ, ಅವ್ರು ಹೆಂಗಿದ್ದಾರೆ ಅಂತ ನಮ್ಮ ಮಕ್ಳು ಥ್ರೂ ಮಕ್ಳು ಹೇಳ್ತಾರೆ, ಏನು ಚಿಕ್ಕ ಮಕ್ಕಳು, ಒಬ್ಬಳು 4 ವರ್ಷ, ಇನ್ನೊಬ್ಳು 6 ವರ್ಷ, ಅಷ್ಟೇ. ನನ್ನ ವಿಷಯ ಅವ್ರು ತಿಳ್ಕೊತಾಯಿದ್ರು. ಹಿಂಗೆ ಇರಬೇಕಾದ್ರೆ ಒಂದಿನ ನನಗೆ ನಮ್ಮ ಬಾಸ್ ಕೇಳಿದ್ರು, ನೀನು ನೆನ್ತೀನಿ ಯಾಕೋ ನೀನು ನೋಡೋಕೆ ಹೋಗಲಿಲ್ಲ ಅಂತ ಹೇಳಿದ್ರೆ. ಸರ್ ಲೀವೇ ಕೊಡ್ತಾ ಇಲ್ವಲ್ಲ ಸರ್, ನಾನು ಹೆಂಗೆ ಲೀವ್ ಹಾಕಲಿ, ಸೊ ಅದಕ್ಕೆ ನಾನು ಲೀವ್ ಹಾಕಲಿ. ನೀನು ಲೀವ್ ಹಾಕೋಕೆ ನೀನು ಒಂದು ಮಾತು ಕೇಳ್ಬೋದಾಗಿತ್ತಲ್ಲ ನನಗೆ ಅಂತ ಹೇಳಿದ್ರೆ. ಸೊ ನೀನೊಂದು ಸಿಪಾಯಿನ ಕೇಳ್ತಿದ್ದೀರಾ, ಸೊ ಒಂದು ಸರಿ ನಿರ್ಧಾರ ಹಾಕಿದ್ಮೇಲೆ ನಾವು ಇದು ಮಾಡಲ್ಲ. ನೀನು ಹೋಗ್ತೀಯ, ನೀನು ಹೋಗ್ಬಿಟ್ಟು ಹೆಂಗೆ ಹೋಗೋದು, ನಾನು ಲೀವ್ ಇಲ್ಲ, ನೀನು ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ನನಗೆ ಅಂತ ಹೇಳಿದ್ರು. ಸರ್ ಲೀವ್ ಸಿಗುತ್ತೆ ಆ್ಯಕ್ಚುಲಿ ಯುದ್ಧ ಟೈಮಲ್ಲಿ ಹೇಗಿರುತ್ತೆ? ನೋ, ಇಟ್ ವಾಸ್ ಬ್ಲಾಕ್ಡ್, ನಾಟ್ ಎ ಸಿಂಗಲ್ ಪರ್ಸನ್ ವಾಸ್ ಗಿವನ್ ಲೀವ್. ಏನೇ ಎಮರ್ಜೆನ್ಸಿ ಇದ್ರೂ ಕೂಡ ಲೀವ್ ಸಿಗಲ್ಲ. ಅದು ಇಂಟರ್ನಲ್ ಅರೇಂಜ್ಮೆಂಟ್ಸಿಂದ ಏನಾದ್ರು ಆಗುತ್ತೆ ವಿನಃ ಸಿಗೋದಿಲ್ಲ, ಲೀವ್ ಸಿಗೋದಿಲ್ಲ. ನನಗೆ ಲೀವ್ ಸಿಗಲಿಲ್ಲ, ನಾನು ಲೀವೇ ಅಪ್ಲೈ ಮಾಡಲಿಲ್ಲ. ಸೊ ಅವ್ರು ಬಂದು ಹೇಳಿದ್ರು, ಸರ್ ನನಗೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು. ಸರಿ, ಅಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ ಸಿಗ್ನಲ್ ರೆಜಿಮೆಂಟ್ಗೆ ಹೋಗು ಅಂತ ಹೇಳಿದ್ರು. ಅಲ್ಲಿಗೆ ಹೋದೆ. ಸಿಗ್ನಲ್ ರೆಜಿಮೆಂಟಲ್ಲಿ ಹೋಗಿ ಅವ್ರ ಕಮಾಂಡಿಂಗ್ ಆಫೀಸರ್ ಕೇಳಿ, ಸರ್ ಐ ಹ್ಯಾವ್ ನಾಟ್ ಸ್ಪೋಕನ್ ಟು ಮೈ ವೈಫ್ ಫಾರ್ ಮೋರ್ ದೆನ್ 4 months ಅಂತ ಹೇಳಿದೆ. ಒಂದ್ಸಲನೂ ಮಾತಾಡಿಲ್ಲ ನೀವು? ಇಲ್ಲ, ಮಾತಾಡೋಕ್ಕೆ ಆಗಿಲ್ಲ. ಓಕೆ. ಸೊ ಅವನು ಇಮಿಡಿಯೇಟಾಗೆ ಹೇಳಿದ್ರು, ಆ ರೂಮಲ್ಲಿ ಒಂದು ಫೋನ್ ಇದೆ, ಅಲ್ಲಿ ಹೋಗಿ ಕೂತ್ಕೊ, ನಾನು ಹಾಕು ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಹೌದು, ಫಸ್ಟ್ ಫೋನು ಹಲೋ ಅಂತ ಹೇಳಿದ್ಲು. ಹೆಂಗಿದ್ಯಾ ಏನಿದೆ ಅಂತ ನಾನು ಏನೂ ಕೇಳಲಿಲ್ಲ. ನೋಡ್ರು ಭಾರತಿ, ನಾನು ಇವತ್ತಿನ ದಿನ ನಮ್ಮ ಅವರು ಬಾಸ್ ಹೇಳಿದ್ರು, ನೋಡು ನೀನು ಈಗ ಸಾಟರ್ಡೆ ಸಂಡೇ 2 ದಿನ ಓಡ್ಕೊಂಬಿಡು, ಹೆಂಗಿದ್ರು ರಜಾ ಇದೆ, ನಿನಗೇನಿಲ್ಲ, ಏನು ಇರೋದು ಯಾರೂ ಮೀಟಿಂಗು ಅದು ಇದು ಇರೋದಿಲ್ಲ, ಸೊ ನಾನು ನಿನಗೆ ಕವರ್ ಮಾಡ್ಕೋತೀನಿ ಅಂತ ಅವ್ರು ಹೇಳಿದ್ರು. ಸೊ ಅಲ್ಲಿ ಹೋದೆ ನಾನು. ಅದು ಹೇಳಿದೆ, ನೋಡೋ ಈ ದಿನ ನನಗೆ ಬೆಳಗ್ಗೆ ನಾನು ಇಲ್ಲಿ ಬರ್ತಾ ಇದ್ದೀನಿ, ನೀನು ಕಮಾಂಡ್ ರಿಸೀವ್ ಮೀ ನನಗೆ ರೈಲ್ವೆ ಸ್ಟೇಷನ್ಗೆ ಬಂದು ನೀನು ರಿಸೀವ್ ಮಾಡಬೇಕು ಅಂತ ಹೇಳಿದ್ರು. ಜಸ್ಟ್ 2 days ಕಂಪ್ಲೀಟ್ಲಿ ಲವ್ ಬರ್ಡ್ಸ್ ಸುತ್ತಾಡಿಕೊಂಡು ಎಲ್ಲ ನೋಡಿಕೊಂಡು ಅಗೇನ್ ಭಾನುವಾರ ಬ್ಯಾಕ್ ಟು ವರ್ಕ್. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನಾನು ಹೆಂಡ್ತಿನ ಮದುವೆ ಅದೇ ಒಂದು ದೊಡ್ಡ ಕತೆ ಇದೆ. ನಾನು ಅದನ್ನ ಕೇಳೋಣ ಅನ್ಕೊಂಡೆ, ಮದುವೆ ಹೇಗೆ ಅಂತ. ಅದು ಏನಾಯಿತು ಅಂತ ಹೇಳಿದ್ರೆ, ನನಗೆ ಅದೇ ಭೂಟಾನಲ್ಲಿ ಪೋಸ್ಟಿಂಗ್ ಆಗಿದ್ನಲ್ಲ, ಸೊ ಅಲ್ಲಿ ಟೆಲಿಗ್ರಾಮ್ ಬರುತ್ತೆ, ತಿಂಪುಗೆ ಹೋಗುತ್ತೆ, ತಿಂಪುವಿಂದ ನಮ್ಮ ಯೂನಿಟ್ಗೆ ಪುಂಚನಿಗೆ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಅವರು ಬರಬೇಕು. ಅದು ಒಂದಿನ ಡಿಲೇ ಆಗುತ್ತೆ. ಅಲ್ಲಿ ಫೋನು ಅಲ್ಲಿ ಅವರು ಮೆಸೇಜ್ ಪಾಸ್ ಮಾಡ್ತಾರೆ. ಇದರಲ್ಲಿ ನಾವು ಆವಾಗಲೇ ಬ್ಯಾಚುಲರ್ ಇದ್ದೀವಲ್ಲ, ಭಾಳ ನಾವು ರಾತ್ರಿ ನಿದ್ರೆ ಮಾಡೋದು ಎಲ್ಲ ಕಡಿಮೆ, ಯೂನಿಟ್ ಎಲ್ಲ ಭಾಳ ಡಿಸ್ಟರ್ಬ್ ಮಾಡ್ತಿದೆ. ಆಮೇಲೆ ಇವರು ಡ್ಯೂಟಿ ರೂಮ್ ಅಂತ ಒಂದಿರುತ್ತೆ, ಅಲ್ಲಿ ಒಂದು ಡ್ಯೂಟಿ NCO ಇರ್ತಾನೆ, ಎಲ್ಲ ರೆಕಾರ್ಡ್ ಮಾಡ್ಕೊತಾನೆ. ಅವನು ರಾತ್ರಿ ಬಂತು ರೆಕಾರ್ಡು, 12 ಗಂಟೆ ಬಂದು ಬೆಲ್ ಹೊಡಿತಾನೆ. ಏನೋ ಅದು ಯಾವನು ಈ ಸಮಯದಲ್ಲಿ ಬರ್ತಿದ್ದಾನೆ, ಏನಾಯ್ತೋ ಎಲ್ಲಾಯ್ತೋ ಸಮಸ್ಯೆ ಅಂತೇಳಿ ನೋಡಿದ್ರೆ, ಅಲ್ಲಿ ಹೋಗಿ ತೆಗೆದು ನೋಡ್ರೆ, ಬ್ರದರ್ ವಿ ಹ್ಯಾವ್ ಸೀನ್ ಎ ಗರ್ಲ್ ಫಾರ್ ಯು, ದೇ ವಾಂಟ್ ಟು ಸಿ ಯು, ಕಮ್ ಇಮಿಡಿಯೇಟ್ಲಿ. ನಿಮ್ಮ ಮನೆಯಿಂದ ಬಂದಿದ್ದು. ನೀನು ಕೂಡ್ಲೇನೆ ಬಾ ಅಂತ. ಲೀವು ಇಲ್ಲ ಅವಾಗ,
ಸೊ ನಮ್ಮ ಬಾಸ್ ಇರಲಿಲ್ಲ, ನಾನು ಸೆಕೆಂಡ್ ಇನ್ ಕಮಾಂಡ್ ಆಗಿದ್ದಿದ್ದು. ಓಕೆ. ನಾನು ಬಿಟ್ಟೆ ಅಲ್ಲಿಗೆ. ಸರಿ, ನಮ್ಮ ಬಾಸ್ ಇಲ್ಲ, ಲೀವ್ ಇಲ್ಲ, ಹೆಂಗೆ ಹೋಗೋಕ್ಕಾಗಲ್ಲ ಅಂತ ಬಿಟ್ಟೆ ನಾನು ಅಲ್ಲಿಗೆ. 2 ದಿನ ಆದಮೇಲೆ ಅವರು ಬಾಸ್ ಬಂದರು. ಸೊ ಅವರು ಬಾಸ್ ಬಂದರೆ ಫಸ್ಟ್ ಅವ್ರು ಏನು ಮಾಡೋದು ಅಂದರೆ ಫಸ್ಟ್ ಈ ರಿಜಿಸ್ಟರ್ ನೋಡ್ತಾರೆ. ಯಾಕೆಂದರೆ ಏನಾದರೂ ಮುಖ್ಯವಾದ ವಿಷಯ ಇದೆ ಅಂತ ನೋಡಿದ್ದಾರೆ. ಅವ್ರನ್ನ ಸುಮ್ಮನೆ ಆಗ್ಬಿಟ್ರು. 2 ದಿನ ಸುಮ್ಮನೆ ಬಿಟ್ಟರು. 3ನೇ ದಿನ ಅವ್ನು ಕರಿ ಅವ್ನಿಗೆ ಅಂತ ಹೇಳಿದಾಗ ಹೋದರೆ, ನಿಮ್ಮ ಮನೇಲಿ ಏನೋ ನಿನ್ನ ಹುಡುಗಿ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀನು ಯಾಕೋ ಲೀವ್ ಕೇಳಿಲ್ಲ. ಸರ್ ಲೀವ್ ಇಲ್ಲ ಸರ್ ನನಗೆ, ಎಲ್ಲ ಲೀವು ಇಲ್ಲಿ ಬರೋಕ್ಕೆ ಮುಂದೆ ಮುಗಿದೋಯ್ತು, ನನ್ನ ಲೀವ್ ನೀನು ನೆಕ್ಸ್ಟ್ ಇಯರ್ ಅಂತ ಹೇಳಿದ್ರು. ಆಗಸ್ಟ್ ಸಮಯದಲ್ಲಿ ನೀನು ಏನು ಲೀವ್ ಇಲ್ಲ ಅಂದರೆ ನಿನ್ಗೆ ಹೋಗೋಕ್ಕಾಗಲ್ವಾ ಅಂತ ಹೇಳಿದ್ರು. ಹೆಂಗೆ ಸರ್ ಲೀವ್ ಇಲ್ದಾರ ಹೋಗೋದು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ನೀನು ಇವತ್ತು ಹೋಗ್ತಿದ್ಯಾ ಅಂತ ಹೇಳಿದ್ರು. ನನಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಇನ್ ದ ಫಸ್ಟ್ ಪ್ಲೇಸ್. ಯಾಕೆ ಸರ್? ಏನು ಮದುವೆ ಅಂತ ಅವಾಗ ನನಗೊಂದು ಸ್ವಲ್ಪ ಒಂದು ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಹೋಗೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಟು ಟೆಲ್ ಯು ದ ಫ್ರಾಂಕ್ಲಿ, ಐ ವಾಸ್ ನಾಟ್. ಯು ವಾಂಟೆಡ್ ಟು ಬಿ ಸಿಂಗಲ್. ಎಷ್ಟು ದಿವಸ ನಡೀತದ ನಡೀಲಿ ಅಂತ ಸೊ ಅದು ಇಲ್ಲ ನೀನು ಹೋಗ್ತೀಯ ಅಂತ ಹೇಳಿ. ಸರಿ, ನಾನು ಹೆಂಗೆ ಅವಾಯ್ಡ್ ಮಾಡೋದು ಅಂದ್ಬಿಡು. ಸರ್ ನನ್ನ ಹತ್ರ ದುಡ್ಡಿಲ್ಲ ಅಂತ. 5,000 ರೂಪಾಯಿ ಅವರೇ ಕೊಟ್ಟರು, ಇನ್ನೇನು ಬೇಕು ಅಂತ ಕೇಳಿದೆ ನಿನಗೆ. ದೆನ್ ನನ್ನ ಅದೃಷ್ಟ ನೋಡಿ ಹೆಂಗಿದೆ ಅಂತ, ಬೆಂಗಾಲ್ ಸ್ಟ್ರೈಕು ಸಖತ್ ಖುಷಿಯಾಗಿತ್ತು ನನಗೆ. ನಂದು ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬಿಟ್ಟು ಬಿಡಲಿಲ್ಲ. ಸಾಯಂಕಾಲ ಒಂದು 6 ಗಂಟೆಗೆ ಕರೆದ್ರು ಊಟಕ್ಕೆ. ಬರೋ ಇಲ್ಲಿ ಊಟ ಮನೆಗೆ ಅಂತ ಹೇಳ್ಬಿಟ್ಟು ಹೋದರೆ ಹೆಂಡ್ತಿನೂ ಅವ್ರು ಹೇಳಿದ್ರು, ನೀನು ಹೋಗಲೇಬೇಕು ಅಂತ ಇಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ 2 ಗಾಡಿ ಅಲ್ಲಿ ಆಲ್ರೆಡಿ ತರಿಸಿ ನಿಲ್ಲಿಸ್ಕೊಂಡಿದ್ದಾರೆ. ಅವರು ಗಾಡೀಲಿ ಕುತ್ಕೊಂಡು ಬಂದರು ನ್ಯೂ ಅಲಿಪುರದ್ವಾರ ರೈಲ್ವೆ ಸ್ಟೇಷನ್ಗೆ. ಬಂದ್ಬಿಟ್ಟು ಟಿಕೆಟ್ ತೊಗೊಂಡು ಟಿಕೆಟ್ ಕೊಟ್ಬಿಟ್ಟು ಕೈಗೆ ಈ ಒಂದು ಡ್ರೈವರ್ ಬಂದ್ರಲ್ಲ ಅವ್ರಿಗೆ ಹೇಳಿದ್ರು, ಸಾಬ್ಕೋ ಟ್ರೈನ್ ಮೇ ಚಡಾಕೆ ಆನಾ ಹೈ ಅಂದರೆ ಅಧಿಕಾರಿಗೆ ಟ್ರೈನಲ್ಲಿ ಕುಳಿಸ್ಬಿಟ್ಟು ಬರಬೇಕು. ಹೋಗಿ ನೋಡಿದೆ, ಅದು 180 ಡಿಗ್ರಿ ಚೇಂಜ್. ಸರಿ ಓಕೆ ಅಂತ ಹೇಳಿ ಮನೇಲಿ ಓಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು. ನಿಮಗೂ ಇಷ್ಟ ಆಯಿತು ನೋಡಿದ ತಕ್ಷಣ? ಅದೇ ಲೀವ್ ಇಲ್ಲದೆ ಮದುವೆ ಆಗಿರೋ ಒಂದು ಅಧಿಕಾರಿ. ಎಲ್ಲ ಯುನೀಕ್ ಎಕ್ಸ್ಪೀರಿಯನ್ಸಸ್, ಪ್ರತಿಯೊಂದು ಒಂದು ಅದು ಮೆಮೊರಬಲ್ ಎಕ್ಸ್ಪೀರಿಯನ್ಸಸ್. ಅಥವಾ ಮದುವೆ ಆಯಿತು, ಅವ್ರೂ ಡಾಕ್ಟರ್ ಇದ್ರು, ಅವರು ಮಿಲಿಟ್ರಿಗೆ ಸೇರ್ಕೊಂಡ್ರು. ಆರ್ಮಿಯಲ್ಲೇ ಡಾಕ್ಟರ್ ಆಗಿದ್ರು. ಆರ್ಮಿಯಲ್ಲೇ ಡಾಕ್ಟರ್ ಇದ್ರು. ಅವರು ಯುದ್ಧ ನೋಡಿದ್ರು, ನಾನು ಯುದ್ಧ ನೋಡಿದೆ. ಸೊ ಕಂಪ್ಲೀಟ್ ಕುಟುಂಬನೇ ದೇಶಕ್ಕೋಸ್ಕರ ಸೇವೆ ಮಾಡುತ್ತೆ ಅಂತ ಒಂದು ದೊಡ್ಡ ಹೆಮ್ಮೆ ಮನಸ್ಸಲ್ಲಿದೆ. ಅದಾದಮೇಲೆ ನಾವು ಬೇಕಾದಷ್ಟು ಮುಖ್ಯವಾದ ಕೆಲಸಗಳು ಕೊಡ್ತಾಯಿದ್ರು. ಒಂದು ರೆಕ್ರೂಟ್ಮೆಂಟ್ ಅಂದರೆ ಒಂದು 5 ಕ್ಲರ್ಕ್ಗಳು ರೆಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು. ನನ್ನ ಪ್ರಿಸೈಡಿಂಗ್ ಆಫೀಸರಾಗಿ ಮಾಡಿದರು. ಆವಾಗ ಒಂದು 4 ಜನ ನನ್ನ ಜೊತೆ, 5 ಜನ ಟೋಟಲ್ ರೆಕ್ರೂಟ್ಮೆಂಟ್ ಬೋರ್ಡಲ್ಲಿ. ಎಲ್ರಿಗೂ ಅದೇ ಹೇಳಿದೆ, ನೋಡಿಪ್ಪ ನಂದು ಒಂದೇ ಒಂದು ನಿಮ್ಮ ಕಡೆಯಿಂದ ನಾನು ಎದುರು ನೋಡೋದು, ಒಂದು ಸತ್ಯಾಂಶ, ಇನ್ನೊಂದು ಯಾರು ಕಷ್ಟ ಬಿದ್ದು ಇದರಲ್ಲಿ ಚೆನ್ನಾಗಿ ಮಾಡ್ತಾರೋ ಅವ್ರತ್ತ ನಾನು ಆಯ್ಕೆ ಮಾಡೋದು. ಓಕೆ, ಪ್ರತಿಯೊಬ್ಬರು ನೀವು ಒಗ್ಗಟ್ಟಾಗಿ ಸೇರಿ ನನ್ನ ಜೊತೆ ಕೆಲಸ ಮಾಡಿದ್ರೇ ಆ ಒಂದು ಕಾರ್ಯ ಸಾಧ್ಯ. ಇಷ್ಟು ಮಾತ್ರ ನೀವು ತಿಳ್ಕೊಳ್ಳಿ. ನನ್ನ ಕಡೆಯಿಂದ ನಿಮ್ಮ ಕಡೆ ನಿಮ್ಗೆ ಏನು ಸಜೆಷನ್ಸ್ ಬಂದ್ರೂ ಅದನ್ನು ಯೋಚನೆ ಮಾಡಿ ವಿಚಾರಿಸಿ ಅದನ್ನೇ ಕ್ರಮ ತಗೊಳ್ಳೋದು ನನ್ನ ಬಾಧ್ಯ, ಅದು ಜವಾಬ್ದಾರಿ. ನಿಮ್ಗೆ ಏನಾದ್ರು ಸಮಸ್ಯೆ ಆದರೆ ನನಗೆ ಹೇಳಿ, ನಾನಿದ್ದೀನಿ ನೋಡ್ಕೊತೀನಿ. ಓಕೆ, ಯಾರನ್ನೂ ನಾನು ಎದುರ್ಕೊಳ್ಳೋ ಅಂತ. ಕೆಲವೊಂದು ಕಡೆ ಪ್ರೆಷರ್ಸ್ ಬಂತು, ಈ ಥರ ಇವನು ಚೆನ್ನಾಗಿದ್ದಾನೆ, ಅವನು ಚೆನ್ನಾಗಿದೆ, ತೊಗೊಳ್ಳಿ ಅಂತ. ನಾವು ಸರಿ ಸರ್ ಓಕೆ, ನಾವು ಜಾಸ್ತಿ ಅವ್ರ ಜೊತೆ ಜಗಳ ಎಲ್ಲ ಮಾಡೋಕ್ಕೋಗಲಿಲ್ಲ. ಅವನ್ನೇ ಮೊದಲು ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆಗು ಅಂತೇಳಿ 3 ಸ್ಟೇಜ್ ಇತ್ತು. ಒಂದು ರಿಟರ್ನ್ ಟೆಸ್ಟು, ಇನ್ನೊಂದು ಪ್ರಾಕ್ಟಿಕಲ್ ಟೆಸ್ಟು, ಟೈಪಿಂಗ್ ಟೆಸ್ಟು, 3ನೇದು ಇಂಟರ್ವ್ಯೂ. 25 ಮಾರ್ಕ್ ಇತ್ತು ಇಂಟರ್ವ್ಯೂಗೆ. ನಾನು ಡೆಲಿಬ್ರೇಟ್ಲಿ ಅದನ್ನು 10ಗೆ ರೆಡ್ಯೂಸ್ ಮಾಡಿದೆ ನಾನು. ಓಕೆ, ಯಾಕೆಂದರೆ ಇದು ಇಂಪಾರ್ಟೆನ್ಸ್ ವಾದ ಎಕ್ಸಾಮು. ಸೆಕೆಂಡ್ ಈಸ್ ದಟ್ ಈಸ್ ಟೈಪಿಂಗ್ ಸ್ಕಿಲ್ಸು. ಅದ್ರಲ್ಲಿ ಬಂದಿರೋ ಅಡ್ವಾಂಟೇಜ್ ಇಲ್ಲಿ ಡಿಸಡ್ವಾಂಟೇಜ್ ಆಗ್ಬಿಡೋದು ಅಂತ ನಾನು ಸ್ವಲ್ಪ ರೀಮಾಡಿಫೈ ಮಾಡಿದೆ ಅದಕ್ಕೆ ಇದರಿಂದ. ಸೊ ಎಲ್ಲರೂ ಕೋಪ್ರೇಟ್ ಮಾಡಿದ್ರು. ಒಂದು ಚೂರು ಲೀಕ್ ಆಗಿಲ್ಲ. ಸುಮಾರು ಜನ ಪೇಪರ್ ಕರೆಕ್ಷನ್ ಮಾಡಬೇಕಾದ್ರೆ ಅಲ್ಲಿ ಲೋಕಲ್ ಕೆಲಸ ಮಾಡ್ತಿರೋ ಮಕ್ಕಳು ಎಲ್ಲ ಅಪ್ಲೈ ಮಾಡಿದರು. ನಾನು ಅಲ್ಲಿ ಲೋಕಲ್ ಅವ್ರನ್ನೇ ಉಪಯೋಗಿಸ್ಕೋಬೇಕಾಗಿತ್ತು. ನನಗೆ ನಮ್ಮ ಜೊತೆ ಕೆಲಸ ಮಾಡ್ತಿರೋರಿಗೆ ಪೇಪರ್ ಕರೆಕ್ಷನ್ಸ್ ಎಲ್ಲ ಯೂಸ್ ಮಾಡ್ಕೋಬೇಕಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ಕರೆಸಿದ್ದೆ, ಬಂದಿದ್ದರು. ಎಲ್ರದ್ದು ರಿಜಿಸ್ಟರ್ ನಂಬರ್ಗಳು ತೊಗೊಂಡ್ಬಂದಿದ್ರು.
ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ, ಮಾರ್ಕ್ಸ್ ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ. ರಿಟರ್ನ್ ನಾನು ಇನ್ನೊಂದು ಅಧಿಕಾರಿ ಇದ್ಕೊಂಡು ಅದನ್ನೇ ಒಂದು ಇಂಡೆಕ್ಸಿಂಗ್ ಮಾಡಿಕೊಂಡು ಚೇಂಜ್ ಮಾಡಿಬಿಟ್ಟು ಯಾರು ಪೇಪರ್ ಕರೆಕ್ಟ್ ಮಾಡ್ತೀರಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಇದು ಮಾಡಿಕೊಂಡು ಅದನ್ನು ಮಾಡಿ 5 ಜನನು ಕೇಳ್ತಾಯಿದ್ರು. ಸರ್ ಕೆಲವ್ರು ಹೇಳ್ತಾಯಿದ್ರು ಎಲ್ಲ ಒಂದು ಸಿವಿಲಿಯನ್ಸು, ಸರ್ ಒಂದು ಅಕ್ಷರ ಅದರಿಂದ ಹೊರಗಡೆ ಬಂದಿಲ್ವಲ್ಲ, ಹೆಂಗೆ ಮಾಡಿದ್ರಿ, ಹೆಂಗೆ ಸಾಧ್ಯ, ಇದುವರೆಗೂ ನಾನು ಎಲ್ಲೂ ನೋಡಲಿಲ್ಲ ಅಂತ ಸುಮಾರು ಜನ ಸಂತೋಷಪಟ್ಟರು. ಕೆಲವರು ದುಃಖಪಟ್ಟರು, ಸರ್ ನನ್ನ ಮಗಳಿಗೆ ಕೆಲಸ ಸಿಗಲಿಲ್ಲ, ನನ್ನ ಮಗನ ಕೆಲಸ ಸಿಗಲಿಲ್ಲ ಅಂತ ಸ್ವಲ್ಪ ಜನ ಬೇಸರ ಪಟ್ಕೊಂಡ್ರು. ನನ್ನ ಧರ್ಮ ಏನೋ ನಾನು ಮಾಡಿದೆ, ನಿನ್ನ ಮಗ ಸರಿಯಾಗಿ ಕೆಲಸ ಮಾಡಲಿಲ್ಲ, ನಿನ್ನ ಮಗಳು ಸರಿಯಾಗಿ ಮಾಡಲಿಲ್ಲ, ಭಾಳ ಬೇಸರ ಪಟ್ಕೊಂಡ್ರು. ಸೊ ದಟ್ ಈಸ್ ಎ ವೆರಿ ಬಿಗ್ ಅಚೀವ್ಮೆಂಟ್ ಫಾರ್ ಮೀ ದಿಸ್ ಒನ್. ಅಂದರೆ ಧೈರ್ಯ, ದಿಗಿಲು ಅನ್ನೋದು ಯಾವುದಕ್ಕೂ ನಾನು ಯಾರಿಗೂ ಭಯ ಬಿದ್ದಿಲ್ಲ ಇದುವರೆಗೂ. ಅವನು ಬಾಸೇ ಆಗಿರಲಿ, ಅವ್ನು ಸೂಪರ್ ಬಾಸೇ ಆಗಿರಲಿ, ಭಯ ಅಂತೂ ಯಾರಿಗೂ ಬೀಳಲಿಲ್ಲ. ನನ್ನ ಕೆಲಸನ ನಾನು ಮಾಡ್ತಿದ್ದೆ. ನನಗೇನೋ ಮ್ಯಾನಿಪ್ಯುಲೇಟ್ ಮಾಡಬೇಕು ಅಂತೇಳಿ ನಾನು ಒಂಚೂರು ನಾನು ಅದರಲ್ಲಿ ಒಪ್ಕೊಳ್ತಾ ಇರಲಿಲ್ಲ. ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೆ, ಇದಿದ್ದರೆ ಇದನ್ನು ಏನಾರು ಒಂದು ಇದರ ಜವಾಬ್ದಾರಿ ಕೊಟ್ಟರೆ ನಾನು ನನ್ನ ಬೌಂಡ್ರೀಸ್ ಇದು, ನನ್ನ ಬೌಂಡ್ರೀಸ್ ಅಂದರೆ ಅಲ್ಲಿ ಆ ಕೆಲಸಕ್ಕೆ ಏನು ಬೇಕೋ ಅದರ ಬೌಂಡ್ರೀಸ್ ಇದು, ಇದರೊಳಗೆ ನಾನು ಕೆಲಸ ಮಾಡ್ತೀನಿ, ಅದಕ್ಕಿಂತಲೂ ಒಂದು ಮೈಕ್ರಾನ್ ಈ ಕಡೆ ಆ ಕಡೆ ನನ್ನ ಕೈಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ಸುಮಾರು ಕಡೆ ಜನರು ಎಲ್ಲಿ ನಾನು ಹೆಂಗೆ ಉಪಯೋಗಿಸ್ಬೇಕು ಅಂತ ಸುಮಾರು ಜನ ಉಪಯೋಗಿಸ್ಕೊಂಡ್ರು ಬಿಕಾಸ್ ಆಫ್ ದಿಸ್ ಸ್ಟ್ರಿಕ್ಟ್ ಆ್ಯಟಿಟ್ಯೂಡ್. ಸೆಕೆಂಡ್ ಹಾಫ್ ಆಫ್ ಮೈ ಲೈಫ್ ವಾಸ್ ಕಂಪ್ಲೀಟ್ಲಿ ಸ್ಪೆಂಟ್ ವಿತ್ ಸಿವಿಲಿಯನ್ಸ್. ನಾವೊಂದು 2% ಇದ್ವಿ ಅಷ್ಟೇ. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ಎ ಮೆಮೊರಬಲ್ ಈವೆಂಟ್ ಕಂಪ್ಲೀಟ್ಲಿ. ಭಾಳ ಸಂತೋಷವಾದ ಒಂದು ಕರಿಯರ್ ನಿಮ್ಮದು ಅಂತ. ಕರಿಯರ್. ನಾನು ಅಟ್ಲೀಸ್ಟ್ ನಾನೊಂದು ಬ್ರಿಗೇಡಿಯರ್ ಆಗಬೇಕು ಅಂತ ಒಂದು ಮನಸ್ಸಲ್ಲಿ ಇತ್ತು. ಬ್ರಿಗೇಡಿಯರ್ ಆದ್ರಿ. ಓಕೆ ಸರ್, ಕೊನೆಯದಾಗಿ ಈಗ ಸಾಕಷ್ಟು ಬದಲಾವಣೆ ಆಗಿದೆ ನಮ್ಮ ಭಾರತೀಯ ಸೇನೆಯಲ್ಲಿ. ನೀವಿದ್ದಾಗ ಕಾಲಕ್ಕೂ ಹೀಗೆ ಹೋಲಿಸ್ಕೊಂಡ್ರೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಆಗಿರ್ಬೋದು ಸಾಕಷ್ಟು ಅಪ್ಡೇಟ್ಗಳಾಗಿದೆ. ಸೊ ನಿಮಗೆ ಇಂಥದ್ದು ನಮ್ಮ ಕಾಲದಲ್ಲೂ ಇರಬೇಕಿತ್ತು ಅಂತ ಅನ್ಸಿದ್ರೆ ಅದು ಯಾವುದೆಲ್ಲ ಇರಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆ ಈ ಥರದ್ದೊಂದು ಫೆಸಿಲಿಟಿ ಇರಬೇಕಾಗಿತ್ತು, ಸೊ ಈ ಸಂದರ್ಭದಲ್ಲಿ ನಾವಿರಬೇಕಾಗಿತ್ತು ಅಂತ ಏನಾದರೂ ಅನಿಸಿದ್ರೆ ಯಾವ ವಿಚಾರಕ್ಕೆ ಅಂತ ಕೊನೆಯದಾಗ ಒಂಚೂರು ಹೇಳಿಬಿಡಿ ಸರ್. ಅದು ನೋಡಿ, ಅದು ಪ್ರತಿ ಒಂದು ಸರಿ ವಿದೇಶದ ಸೈನಿಕಗಳನ್ನೇ ನಾವು ಕಂಪೇರ್ ಮಾಡಿದರೆ ಟೆಕ್ನಾಲಜಿಕಲ್ ಗ್ಯಾಪ್ಸ್ ಬೇಕಾದಷ್ಟಿತ್ತು. ಓಕೆ, ಆದರೆ ಅದೇ 65-71 ಯುದ್ಧಗಳಲ್ಲಿ ನಡೆದಿದ್ದು ಇಂಪ್ರೂವ್ಮೆಂಟ್ಸಲ್ಲಿ ನಮಗೊಂದು ಅರ್ಥವಾಗಿದ್ದೇನು ಅಂತ ಹೇಳಿದ್ರೆ, ಟೆಕ್ನಾಲಜಿ ಮಾತ್ರ ಇಲ್ಲ, ಅದನ್ನು ಟೆಕ್ನಾಲಜಿಗೆ ಪ್ರಯೋಗ ಮಾಡೋ ವ್ಯಕ್ತಿನೂ ಅದಕ್ಕೆ ತಯಾರಾಗಿರಬೇಕು. ಓಕೆ, ಒಂದು ಮನಸ್ಸಲ್ಲಿ ದೇಶದ ಪ್ರೇಮ, ತಮ್ಮ ಕಾರ್ಯ ನಿಭಾಯಿಸೋ ಒಂದು ಗುರಿ ಅಂತ ಒಂದಿದ್ದರೆ, ನಮ್ಮ ಶತ್ರು ಎಂಥ ಒಂದು ಉಪಕರಣ ತೊಗೊಂಬಂದ್ರೂ ಅದನ್ನು ನಾವು ಜಯಿಸ್ಬೋದು ಅಂತ ಒಂದು ಮನಸ್ಸಲ್ಲಿ ಒಂದು ಸದೃಢ ಇದ್ದರೆ ಜಯಿಸ್ತಾರೆ ಅಂತ ಒಂದು ನಂಬಿಕೆ ಬಂತು. ಅದೆಲ್ಲ ಓದ್ತಾ ನೋಡ್ತಾ ಇದ್ದಾರೆ. ಯಾಕೆಂದರೆ ಪಾಕಿಸ್ತಾನ್ ವಾಸ್ ಮಚ್ ಬೆಟರ್ ಇನ್ ಟೆಕ್ನಾಲಜಿಕಲ್ ದ್ಯಾನ್ ಇಂಡಿಯಾ. ದಟ್ ಟೈಮ್ ಅವರು ಈಗಲೇ ಈ ಏರ್ಕ್ರಾಫ್ಟ್ಸ್ ಎಲ್ಲ, ರಡಾರ್ಸ್ ಎಲ್ಲ ಅದು ಆವಾಗಲೂ ಅಟ್ಯಾಕ್ ಮಾಡಿದ್ದಾರೆ. ಅದು 1971 ವಾರಲ್ಲೂ ಅವ್ರ ಹತ್ರ ಇದ್ದ ಟ್ಯಾಂಕ್ಸು, ನಮ್ಮದು ಸೆಂಚುರಿಯನ್ ಟ್ಯಾಂಕ್ಸು, 2ನೇ ವಿಶ್ವಯುದ್ಧದಲ್ಲಿ ಪ್ರಯೋಗ ಮಾಡಿದಂಥ ಎಕ್ವಿಪ್ಮೆಂಟ್ಸ್ ಅವ್ರದ್ದು AMXಗಳು, ಕರೆಂಟ್ ಟ್ಯಾಂಕ್ಸು, ಇದನ್ನು ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಓಕೆ, ಯುದ್ಧ ಗೆದ್ದಿದ್ದಾರೆ. ಸೊ ಟೆಕ್ನಾಲಜಿಲಿ ಬ್ಯಾಕ್ವರ್ಡ್ ಇದನ್ನು, ಬುದ್ಧಿಲಿ ಸ್ವಲ್ಪ ನಾವು ಅಡ್ವಾನ್ಸ್ ಆಗಿರೋದ್ರಿಂದ ಬೈಕೇ ಇತ್ತು, ಇಲ್ಲ ಅಂತಲ್ಲ, ಬಟ್ ಇದೆಲ್ಲ ಈ ನ್ಯಾಷನಲ್ ಪಾಲಿಸಿ ಡಿಸಿಷನ್ಸ್. ಅದು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಕೈಲಿ ಏನಾಗುತ್ತೋ ನಾವು ಅದನ್ನು ಪ್ರೊಜೆಕ್ಟ್ ಮಾಡ್ತಾಯಿದ್ವಿ, ಕೊಡ್ತಾಯಿದ್ವಿ. ನಮಗೆ ಕೈಯಲ್ಲಿ ಏನು ಜವಾಬ್ದಾರಿ ಇತ್ತು ಅದನ್ನೆಲ್ಲ ಮಾಡ್ತಾಯಿದ್ವಿ. ಸಾಕಷ್ಟು ನಮಗೆ ಈ ರಿಪೇರ್ ಮಾಡೋದಕ್ಕೆ ಸ್ವಲ್ಪ ಟೆಸ್ಟ್ ಎಕ್ವಿಪ್ಮೆಂಟ್ಸು, ಜಿಗ್ಸು, ಫಿಕ್ಸ್ಚರ್ಸು ಅದೆಲ್ಲ ಸಿಗ್ತಾ ಇರಲಿಲ್ಲ. ಸ್ಕ್ರ್ಯಾಪ್ ಯಾರ್ಡ್ ಅಂತ ನಮ್ಮದು ಯೂತಲ್ಲಿತ್ತು. ಅದರಲ್ಲಿರೋ ಸಾಮಾನುಗಳು ಉಪಯೋಗಿಸ್ಕೊಂಡೇ ನಾವು ಅದನ್ನೆಲ್ಲ ಇಂಪ್ರೂವೈಸ್ ಮಾಡ್ತಾಯಿದ್ವಿ. ಸೊ ಟೆಕ್ನಾಲಜಿ ಈಸ್ ಒನ್ ಆಫ್ ದ ಥಿಂಗ್ಸ್. ಇಟ್ ಈಸ್ ನಾಟ್ ದ ಥಿಂಗ್. ಮೋಸ್ಟ್ ಇಂಪಾರ್ಟೆಂಟ್ಲಿ, ಈಗ ನಿಮ್ಮ ಮಗ, ನಿಮ್ಮ ಮಕ್ಕಳು ನೀವು ಹೆಂಗೆ ಬೆಳೆಸ್ತೀರೋ ಅವ್ನು ಹಂಗೆ ಬೆಳೀತಾನೆ. ಅವನಿಗೆ ಏನದು ಆ ಮನಸ್ಸಲ್ಲಿ ನಂಬಿಕೆ, ಸದೃಢ,
ಜಯಿಸಬೇಕು ಅನ್ನೋದು ಮನೋಭಾವನೆಯನ್ನು ನೀವು ತುಂಬಿಸ್ತಾರೆ ಚಿಕ್ಕ ಹುಡುಗನಾಗಿದ್ದಾನೆ, ಅದೇ ಥರ ಬೆಳಿತಾನೆ. ಸೊ ನಮ್ಮ ಸೈನ್ಯದಲ್ಲೂ ಆ ಒಂದು ಅಭ್ಯಾಸ ಇದೆ. ಎಸ್, ಇಟ್ಸ್ ದ ಮ್ಯಾನ್ ಬಿಹೈಂಡ್ ದ ಮೆಷಿನ್ ದಟ್ ಮ್ಯಾಟರ್ಸ್, ನಾಟ್ ದ ಮೆಷಿನ್. ಓಕೆ, ಅದು MiG-21 ಇಲ್ಲಿ ಅಭಿನಂದನ್ ವರ್ತಮ ಅನ್ನೋ F-16 ಅದು 50s, ಇದು 80s ಅಲ್ಲಿ ಬಂದಿದ್ದು. 80s ಮಾತ್ರ ಅಲ್ಲ, ಅಪ್ಗ್ರೇಡೆಡ್ ಮತ್ತೆ ಕರೆಂಟ್ ಟೆಕ್ನಾಲಜಿ ಇಟ್ಕೊಂಡು ಅದು ಮಾಡಿರೋ ಒಂದು ಇಂಪ್ರೂವೈಸ್ಡ್ ಯುದ್ಧ ವಿಮಾನನೇ ಒಡೆದು ಬೆಳೆಸಿದ್ದಾರೆ. ಮೀನ್ಸ್ ಇಟ್ ಈಸ್ ಪ್ರೂವನ್ ಟೈಮ್ ಅಂಡ್ ಅಗೇನ್. ಅವರು ಹೀರೋ ಆಗ್ಬಿಟ್ಟಿದ್ರು. ಈ ಅಮೆರಿಕನ್ ಫೈಟರ್ ಪೈಲಟ್ F-16 ಪೈಲಟ್ಸ್ ಇದೆಯಲ್ಲ, ಇವ್ರ ಫೋಟೋಗ್ರಾಫ್ನೇ ಅವರು ವಾಲ್ ಪೇಪರ್ ಆಗಿ ಹಾಕಿಟ್ಕೊಂಡಿದ್ದಾರೆ ಅವ್ರ ಮೊಬೈಲ್ ಮೇಲೆ. ಇಂಥ ಒಂದು ದಟ್ ಇಸ್ ದ ರಿಲೇಶನ್ಶಿಪ್ ಇನ್ ನೀನು ಮಿಲಿಟರಿ ಅವ್ರು ಎಲ್ಲಾದ್ರೂ ಆಗಿರ್ಲಿ, ಒಂದು ವೀರ ಅಂತ ತಿಳಿದ್ರೆ ಶತ್ರುನು ಅವನಿಗೆ ರೆಸ್ಪೆಕ್ಟ್ ಮಾಡ್ತಾನೆ. ಓಕೆ, ಇನ್ನೂ ಬೇಕಾದಷ್ಟು ಇನ್ಸಿಡೆಂಟ್ಸ್ ಇದೆ. ಬ್ಯಾಟಲ್ ಆಫ್ ಬಸಂತರ್ಸ್ ಅಲ್ಲಿ ಒಂದು ಅರುಣ್ ಕೇತ್ರಪಾಲ್ ಒಂದು ಆ ಕಡೆ ಒಂದು ಸಾಯಿಸ್ತಾನೆ ಅವನು. ಅವ್ರ ತಂದೆನ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಇಟ್ಕೋತಾನೆ ಅವನು ಹೋಗ್ವಾಗ, ಸರ್ಗೋದಾಗ ಹೋದಾಗ. ಓಕೆ, ಸೊ ದಟ್ ಈಸ್ ದ ರಿಲೇಶನ್ಶಿಪ್ ದಟ್ ವಿ ಎಂಜಾಯ್ ಇನ್ ದ ಮಿಲಿಟರಿ. ಒಂದು ನಿಜವಾದ ವೀರ ಅಂತ ಹೇಳಿದ್ರೆ ನಿಮ್ಮ ಶತ್ರುಗಳು ನಿಮಗೆ ಗೌರವ ಕೊಡ್ತಾರೆ. ಶತ್ರು ಅಂತಲ್ಲ, ಅದೇ ಇದರಲ್ಲಿ 120 ಜನ ಒಂದು ಸೈನ್ಯ 20,000ಕ್ಕೂ ಮೇಲೆ ಸೈನಿಕರನ್ನೇ ಎದುರಿಸಿದ್ದು ರಜಾಂಗ್ಲಾ ಅನ್ನೋ ಒಂದು ಬ್ಯಾಟ್ಲ್, ಮೇಜರ್ ಶೈತಾನ್ ಸಿಂಗ್ ಅಂತ ಹೇಳ್ಬಿಟ್ಟು. ಅದಲ್ಲಿ ಅವನು ಸಾಯೋದಿಕ್ಕೆ ಮುಂದೆ 1300 ಜನನ ಕೊಂದು ಸಾಯ್ತಾನೆ, ವೀರಗತಿ ಪ್ರಾಪಿಸ್ತಾನೆ, ಪರಮವೀರ್ ಚಕ್ರ ಕೊಟ್ಟಿದ್ದಾರೆ ಅವನಿಗೆ. ಅವನು ಸತ್ತಿದ ಕೂಡಲೇ ಅವರು ಸೈನಿಕರು ಎಲ್ಲ ಕಾಲಲ್ಲಿ ಒದಿತಾರೆ, ಒದ್ಯಕ್ಕೆ ಬರ್ತಾರೆ. ಆ ಅಧಿಕಾರಿ ಬಂದು ನಿಂತ್ಕೊಂಡು ಅವ್ರಿಗೆಲ್ಲ ಬೈದು ಹೊರಗಡೆ ಕಳಿಸ್ಬಿಟ್ಟು ಅವನು ಒಂದು ಕಡೆ ಸರಿಯಾಗಿ ನಿಲ್ಲಿಸ್ಬಿಟ್ಟು ಅವನ ಬೈನೆಟ್ ಅಂದರೆ ಅದು ಕೊನೆಯದಾಗೆ ಚುಚ್ಚೋದು, ತಿವಿಯೋದು, ಅದು ಲಾಸ್ಟ್ ಸ್ಟೇಜ್ ಆಫ್ ಬ್ಯಾಟಲ್ ಯೂಸ್ ದಿಸ್ ಬೈನೆಟ್, ರೈಫಲ್ ಫಿಟ್ ಮಾಡ್ಬಿಟ್ಟು ಅದು ತಗೊಂಡೋಗಿ ಅವ್ನ ತಲೆ ಮೇಲೆ ಹಿಂಗೆ ಹಾಕ್ಬಿಟ್ಟು, ಅದು ತಲೆ ಮೇಲೆ ಹಾಕಂದ್ರೆ ಅವನು ಇವರ ವೀರತೆಯನ್ನು ನಾನು ಮೆಚ್ಚಿ ನಿನಗೆ ಗೌರವ ಕೊಡ್ತಾ ಇದ್ದೀನಿ ಅನ್ನೋ ಒಂದು ವಿಷಯ ಅದು ಹಾಕ್ಬಿಟ್ಟು ಹೋಗ್ತಾನೆ. ಆಸ್ ಎ ಟೋಕನ್ ಆಫ್ ರೆಸ್ಪೆಕ್ಟ್ and recognition. Okay, so that is the kind of thing that which is common in all the military personnel around the world. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ವಿಷಯಗಳನ್ನ ಮಾತಾಡೋಣ. ಬಹಳ ಖುಷಿ ಆಯಿತು ನನಗೆ ನಿಮ್ಮ ಒಂದು ಸೇನೆಯಲ್ಲಿನ ಅನುಭವವನ್ನು ಕೇಳಿ, ಹಾಗೆಯೇ ನಿಮ್ಮ ಅರ್ಲಿ ಲೈಫ್ ಬಗ್ಗೆ ಕೂಡ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮಗೂ ಧನ್ಯವಾದ. ನಾಡಿನ ಯುವ ಪೀಳಿಗೆಗಳು ಮುಂದುವರಿಬೇಕು ಅನ್ನೋದೇ ನನ್ನ ಉದ್ದೇಶ. ನಾಡಿಗೋಸ್ಕರ ಕೆಲಸ ಮಾಡಬೇಕು, ನಾಡಿಗೋಸ್ಕರ ಉಳಿಬೇಕು. ಭಾರತ ಎಂದಿಗೂ ಒಂದು ಪ್ರಪಂಚದಲ್ಲೇ ಒಂದು ಬಲಿಷ್ಠವಾದ ಒಂದು ದೇಶವಾಗಿರಬೇಕು ಅನ್ನೋದೇ ನನ್ನ ಅನಿಸಿಕೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದ. ನೋಡಿದ್ರಲ್ಲ, ಬ್ರಿಗೇಡಿಯರ್ ರವಿ ಸರ್ ಜೊತೆ ಸಾಕಷ್ಟು ಮಾತುಕತೆ ಇನ್ನೂ ಮುಂದುವರಿಯುತ್ತೆ. ಅವರ ಜೀವನದ ಅನುಭವವನ್ನು ಅವರು ಹಂಚಿಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ಇವತ್ತಿನ ಯುವ ಪೀಳಿಗೆಗೆ ಸಾಕಷ್ಟು ವಿಚಾರಗಳನ್ನು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತುಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.